ಸ್ತುತಿ ಮಾಡಿರಿ ಮಾಡಿರಿ ಯೇಸುವಿಗೆ ಸ್ತುತಿ ಮಾಡಿರಿ ಮಾಡಿರಿ ಹಲ್ಲೆಲೂಯಾ ಸ್ತುತಿ ಮಾಡಿರಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ ಮಾಡಿರಿ ಹಲ್ಲೆಲೂಯಾ 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 ರಕ್ತವನ್ನು ಸುರಿಸಿದ್ದಿ, ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದ್ದಿ. ಯೇಸು ಸ್ವಾಮಿಯ ಪರಿಶುದ್ಧವಾದ ಶಿಲುಬೆಯನ್ನು ನೋಡಿಕೊಂಡು ನಮ್ಮೆಲ್ಲ ಕಷ್ಟ ದುಃಖ ಬೇರೆ ವ್ಯಸನಗಳನ್ನು ಸಮರ್ಪಿಸಿಕೊಂಡು ಬಿಡುಗಡೆಗಾಗಿ ಪ್ರಾರ್ಥಿಸೋಣ. ಶಿಲುಬೆಯ ಯೇಸುವನ್ನು ನಂಬಿರಿ, ನಿಜ ರಕ್ಷಣೆ ಹೊಂದಿರಿ, ನಿತ್ಯ ಭಾಗ್ಯವನ್ನು ಪಡೆಯಿರಿ ಎಂಬ ವಾರ್ತೆಯ ಸಾರದಲ್ಲಿ ಯೇಸುವನ್ನು ನಂಬಿರಿ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಾಕ್ಯ. ಪ್ರಭು ಯೇಸು ನುಡಿದರು, ನರಮಾಂಸದಿಂದ ಏನೂ ಆಗದು, ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರ ಆತ್ಮವನ್ನು ತರುತ್ತವೆ.
ಆತ್ಮವೂ ಜೀವವೂ ಆಗಿರುವ ನಿಮ್ಮ ವೇದ ವಚನಗಳನ್ನು ಈ ಸಮಯ ನಾವು ಆಲಿಸಿ ಧ್ಯಾನಿಸುವಾಗ ನಮ್ಮ ಕಿವಿಗಳನ್ನು ಹರನ್ಮನಗಳನ್ನು ತೆರೆದು ಅಭ್ಯಂಗಿಸಿರಿ. ಏಕಾಗ್ರತೆಯಿಂದ ಭಕ್ತಿ ವಿಶ್ವಾಸದಿಂದ ವಾಕ್ಯ ಸಂದೇಶವನ್ನು ಆಲಿಸುವ ಕೃಪೆಯನ್ನು ದಯಪಾಲಿಸಿರಿ. ಈ ವಾಕ್ಯದ ಮೂಲಕ ನಮಗೆ ಬಿಡುಗಡೆಯನ್ನು, ರೋಗ ಸೌಖ್ಯವನ್ನು ಹಾಗೂ ಪವಿತ್ರಾತ್ಮರ ಅಭಿಷೇಕವನ್ನು ಕರುಣಿಸಿರಿ. ನಮ್ಮಿಂದ ಬಿಡುಗಡೆಯಾದ ಸಕಲ ಬಂಧನಗಳು ನಿಮ್ಮ ಪಾದಗಳ ಕೆಳಗೆ ತೊಲಗಿ ಹೋಗಲಿ ಎಂದು ಆಜ್ಞಾಪಿಸುತ್ತೇವೆ. ವಾಕ್ಯ ಸಂದೇಶವನ್ನು ಆಲಿಸುವಾಗ ಉಂಟಾಗುವ ಎಲ್ಲ ಎದುರು ಚಿಂತೆಗಳನ್ನು, ನಿರಾಶೆಗಳನ್ನು, ಚಂಚಲಗೊಳ್ಳುವ ನಮ್ಮ ಮನಸ್ಸನ್ನು, ಪೈಶಾಚಿಕ ಪ್ರಲೋಭನೆಗಳನ್ನು ಯೇಸುನಾಮದ ಶಕ್ತಿಯಲ್ಲಿ ಬಂಧಿಸಿ ಯೇಸುವಿನ ಪಾದಗಳ ಕೆಳಗೆ ಹೋಗೆಂದು ಆಜ್ಞಾಪಿಸುತ್ತೇವೆ. ಅನುಗ್ರಹವನ್ನು, ಅಭಿಷೇಕವನ್ನು ಕರುಣಿಸುವ ದೇವರೇ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವರ್ಗೀಯ ತಂದೆಯೇ, ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸುಧಾಮರೆಯ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸುಧಾಮರೆಯ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸುಧಾಮರೆಯ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೂತ್ಕೊಳ್ಳಿ. ದೇವರು ಈ ಮುಂಚಾನೆಯಲ್ಲೇ ನಮ್ಮನ್ನು ಸ್ಪರ್ಶಿಸಲು ಆರಂಭಿಸಿದ್ದಾರೆ. ಸ್ತುತಿ ಸ್ತೋತ್ರವನ್ನು ನಾವು ದೇವರಿಗೆ ಸಲ್ಲಿಸುವ ಸಮಯದಲ್ಲಿ ನೋಡಿ, ಕಣ್ಣು ಆಗಾಗ್ಗೆ ಮಿಟುಕಿಸುವ ಮತ್ತು ಕಣ್ಣಿನಲ್ಲಿ ಒಂದು ರೀತಿ ನವೆ ಅಂದರೆ ಇಚಿಂಗ್ ಉಂಟಾಗುವ ಹಾಗೂ ಕಣ್ಣಿನ ಸಮಸ್ಯೆಗಳಲ್ಲಿ ಇರುವಂತಹ ಕೆಲವರನ್ನು ದೇವರ ಮುಂಜಾನೆಯಲ್ಲಿ ಸ್ಪರ್ಶಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ರೆಪ್ಪೆ ಅವಾಗವಾಗ ಬಡಿಯುವಂಥದ್ದು ಮತ್ತು ಕಣ್ಣಿನಲ್ಲಿ ಇಚಿಂಗ್ ಬರುವಂಥದ್ದು, ಕಣ್ಣಿನಲ್ಲಿ ಹಾಗೆ ಕಣ್ಣಿನಲ್ಲಿ ಕೆಲವೊಮ್ಮೆ ನೀರು ಬರುವಂಥದ್ದು, ಈ ತೊಂದರೆ ಉಳ್ಳವರನ್ನು ಕೈಗೆ ಹಾಕಿ ದೇವರು ಸೌಖ್ಯವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೈ ತಟ್ಟಿ ದೇವರಿಗೆ ವಂದನೆ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ವಂದನೆ, ಆರಾಧನೆ. ಹಲ್ಲೆಲೂಯಾ. ಈ ದಿನ ಧ್ಯಾನಕ್ಕಾಗಿ ದೇವರು ನಮಗೆ ಕರುಣಿಸಿದ ವಚನ ಭಾಗ ಯವನ್ನರು ಬರೆದ ಮೊದಲ ಪತ್ರ 3ನೇ ಅಧ್ಯಾಯ 8ನೆಯ ವಾಕ್ಯ. ಪಾಪ ಮಾಡುವವನು ಸೈತಾನನ ಸಂತಾನದವನು, ಸೈತಾನನು ಆದಿಯಿಂದಲೂ ಪಾಪ ಮಾಡಿದವನೇ. ಅವನ ದುಷ್ಕೃತ್ಯಗಳನ್ನು ವಿನಾಶಗೊಳಿಸಲೆಂದೇ ದೇವರ ಪುತ್ರ ಕಾಣಿಸಿಕೊಂಡದ್ದು. ಪಿಶಾಚಿಯ ಕಾರ್ಯಗಳನ್ನು ವಿನಾಶಗೊಳಿಸಲೆಂದೇ ಯೇಸು ಸ್ವಾಮಿ ಈ ಧರೆಯಲ್ಲಿ ಕಾಣಿಸಿಕೊಂಡದ್ದು. ಪ್ರಿಯ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ದೇವರ ಮಾರ್ಗದಿಂದ ನಾವು ದೂರಕ್ಕೆ ತಳ್ಳಲ್ಪಡುವುದು, ಕೆಲವು ದುಷ್ಪ್ರೇರಣೆಗಳಿಗೆ ಒಳಗಾಗುವುದು, ದೇವರ ಸತ್ಸಂಬಂಧವನ್ನು ಕಳೆದುಕೊಂಡ ದೇವರ ಆಶೀರ್ವಾದವನ್ನು ನಾವು ಕಳೆದುಕೊಳ್ಳುವಂತೆ ಮಾಡುವಂಥದ್ದು ಪೈಶಾಚಿಕ ಶಕ್ತಿ. ಸರ್ವಸಾಧಾರಣವಾಗಿ ಪೈಶಾಚಿಕ ಶಕ್ತಿ ಲೋಕದ ಪ್ರತಿಯೊಂದು ಮಾನವನನ್ನ ದುಷ್ಕ್ರಿಯೆಗಳಿಗೂ ದುರಾಭಿಲಾಷೆಗಳಿಗೂ ಒಳಪಡಿಸಿ ದೇವರ ಕೃಪೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಅದರ ನಿಮಿತ್ತವಾಗಿಯೇ ಮನುಷ್ಯನು ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸುವಂಥದ್ದು. ಕೆಲವೊಮ್ಮೆ ನಾವು ಯಾವುದೇ ರೀತಿಯ ತಪ್ಪನ್ನು ಮಾಡದೇ ಇದ್ದರೂ ಇತರರಿಂದ, ಉದಾಹರಣೆ ನಮ್ಮ ಕುಟುಂಬದ ಸದಸ್ಯರಿಂದ ಕೆಲವು ದುಃಖಗಳನ್ನು ನಾವು ಅನುಭವಿಸುತ್ತೇವೆ. ಮನೆಯಲ್ಲಿ ಸಮಾಧಾನವಿಲ್ಲದೆ ಇರುವ ಅವಸ್ಥೆ, ಅದು ಗಂಡನಾಗಬಹುದು, ಅದು ಹೆಂಡತಿಯಾಗಬಹುದು, ಅದು ಮಕ್ಕಳಾಗಬಹುದು. ಯಾರು ದೇವರ ಅನ್ಯೋನ್ಯತೆಯಲ್ಲಿ ಇರುವುದಿಲ್ಲವೋ, ಪಿಶಾಚಿಯ ದುಷ್ಪ್ರೇರಣೆಯನ್ನು ಸ್ವೀಕರಿಸಿ ತೆಗೆದುಕೊಳ್ಳುವ ತಪ್ಪಾದ ತೀರ್ಮಾನಗಳ ಮುಖಾಂತರ ಅಥವಾ ತಪ್ಪಾದ ಕ್ರಿಯೆಗಳ ಮುಖಾಂತರ ದುರಾತ್ಮನ ಶಕ್ತಿಯು ಮನುಷ್ಯನನ್ನ ಆವರಿಸಿಕೊಳ್ಳುವಂಥದ್ದು. ಅವರ ಮುಖಾಂತರವಾಗಿ ನಮ್ಮ ಸಂತೋಷವು, ಸಮಾಧಾನವು ಹಾಳಾಗುತ್ತದೆ. ಹಾಗಾಗಿ
ಮನುಷ್ಯನ ಶಕ್ತಿಯಿಂದ ಇದನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಇದರ ನಡುವೆ ದೇವರು ಪ್ರವೇಶ ಮಾಡುವ ಸಮಯ ಎಲ್ಲ ಪಿಶಾಚಿಯ ಉದ್ದೇಶಗಳು ತಲೆಕೆಳಗಾಗುತ್ತವೆ, ಪಿಶಾಚಿಯ ಉದ್ದೇಶಗಳು ಮುರಿಯಲ್ಪಡುತ್ತವೆ. ಅದಕ್ಕಾಗಿ ನಾವು ಮಾಡಬೇಕಾದದ್ದು ಪೂರ್ಣವಾಗಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಸಮರ್ಪಣೆ ಮಾಡುವಂಥದ್ದು ಮತ್ತು ಅಸಮಾಧಾನಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿಗಳನ್ನ, ಪ್ರತ್ಯೇಕವಾಗಿ ನಮ್ಮ ಕುಟುಂಬದ ಸದಸ್ಯರನ್ನ ದೇವರ ಕರಗಳಲ್ಲಿ ಒಪ್ಪಿಸಿ ಅವರ ಜೀವಿತದಲ್ಲಿ ಯೇಸು ಸ್ವಾಮಿಯ ದಿವ್ಯ ಶಕ್ತಿ ಪ್ರವೇಶಿಸುವಂತೆ ಯಾವಾಗ ಪ್ರಾರ್ಥನೆಯಲ್ಲಿ ನಾವು ಹೋರಾಡುತ್ತೇವೆ, ಆ ಸಮಯ ದೇವರು ನಮಗೆ ಜಯವನ್ನು ದಯಪಾಲಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಲವಿನ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಾಗಿ ನಾನು ತಿಳಿಸಿದ ಹಾಗೆ ದುರಾತ್ಮನ ಶಕ್ತಿಯು ಪ್ರಬಲವಾಗಿ ಮನುಷ್ಯನನ್ನ ಕಾಡುವ ಸಮಯ ಯಾವ ಮಾನುಷಿಕ ಶಕ್ತಿಗಳು, ಯಾವ ಮನುಷ್ಯನ ಪ್ರಯತ್ನಗಳು ಫಲಿಸುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ದಿಗ್ಭ್ರಮೆಗೆ ಒಳಗಾಗಿ ಏನು ಮಾಡುವುದೆಂದು ತಿಳಿಯದೆ ಕೆಲವೊಮ್ಮೆ ಪಿಶಾಚಿಯ ಶಕ್ತಿಗಳನ್ನು ಆಶ್ರಯಿಸುವ ಅಪಾಯಕ್ಕೆ ನಾವು ಒಳಗಾಗುತ್ತೇವೆ. ಪ್ರತ್ಯೇಕವಾಗಿ ಕಷ್ಟಗಳು, ದುಃಖಗಳು, ವ್ಯಸನಗಳು, ರೋಗಗಳು ನಮ್ಮ ಜೀವನದಲ್ಲಿ ಬರುವಾಗ ಏನು ಮಾಡಬೇಕೆಂದು ತಿಳಿಯದೆ ತಕ್ಷಣ ಪರಿಹಾರ ಉಂಟಾಗಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ, ಪ್ರಥಮವಾಗಿ ಪ್ರಾರ್ಥಿಸುತ್ತೇವೆ, ಧ್ಯಾನ ಶುಶ್ರೂಷೆಗಳಲ್ಲಿ ಭಾಗವಹಿಸುತ್ತೇವೆ. ನಮ್ಮ ಪ್ರಾರ್ಥನೆ ವಿಳಂಬವಾಗುವಾಗ, ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವುದು ಸ್ವಲ್ಪ ತಡವಾಗುವಾಗ ನಾವು ಅಡ್ಡದಾರಿ ಹಿಡಿಯುತ್ತೇವೆ. ಬಹಳ ಗಂಭೀರವಾದ ವಿಷಯ. ಒಂದು ಕಾರಣಕ್ಕೂ ಅಡ್ಡದಾರಿಗಳನ್ನು ಹಿಡಿಯಬಾರದು. ಅಡ್ಡದಾರಿ, ಯಾವುದು ಪರಿಸ್ಥಿತಿ ಇರಲಿ, ಎಂದಿಗೂ ಅಡ್ಡದಾರಿಗಳನ್ನು ಹಿಡಿಯಬಾರದು. ಅಡ್ಡದಾರಿಗಳನ್ನು ಹಿಡಿದಲ್ಲಿ ಭಯಂಕರವಾದ ಕಷ್ಟ ನಷ್ಟಗಳು ನಮ್ಮ ಜೀವನವನ್ನ ಪ್ರವೇಶ ಮಾಡುತ್ತವೆ. ಕಷ್ಟ ಹೇಗೆ ಸಂಭವಿಸುತ್ತದೆ? ಕೀರ್ತನೆ 16, ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯ ಒಂದು 3ನೇ ವಾಕ್ಯ ನೋಡೋಣ. ಎರಡನೇ ವಾಕ್ಯದಿಂದ ಓದ್ಕೊಂಡು ಬನ್ನಿ. ಕೀರ್ತನೆ 16 2ನೇ ವಾಕ್ಯದಿಂದ ಓದ್ಕೊಂಡು ಬನ್ನಿ. ಯಾರ ಹತ್ರ ಬೈಬಲ್ ಉಂಟು ಶೀಘ್ರವಾಗಿ ಓಪನ್ ಮಾಡಿ, ಯಾರಿಗೆ ಬೇಗ ಸಿಗ್ತದೆ ನೋಡೋಣ. 16ನೇ ಕೀರ್ತನೆ 2ನೇ ವಾಕ್ಯದಿಂದ. ನಿನ್ನ ಹೊರತು ನನಗೆ ಒಳಿತಿಲ್ಲ. ಅಂದ್ರೆ ದೇವರನ್ನು ಹೊರತುಪಡಿಸಿ, ಸತ್ಯ ದೇವರನ್ನು ಯೇಸು ಕ್ರಿಸ್ತರನ್ನು ಹೊರತುಪಡಿಸಿ ನಮಗೆ ಒಳಿತಿಲ್ಲ. ಯಾವಾಗಲೂ ನಮಗೆ ಮನದಟ್ಟಾಗಿರ್ಬೇಕು. ಮುಂದುವರಿಸಿ. ಅನ್ಯ ದೇವರನ್ನು ಬಯಸುವವರನ್ನು ಕಾದಿಗೆ ಕಠಿಣವಾದ ಕಷ್ಟ. ಮನದಟ್ಟಾಗಬೇಕು ನಮಗೆ, ನಮ್ಮ ರಕ್ತದಲ್ಲಿ ಇದು ಹೋಗ್ಬೇಕು. ಅದಕ್ಕೆ ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಓದುವಾಗ ದೇವರು ನುಡಿಯುತ್ತಾರೆ, ದೈವ ಆಜ್ಞೆಗಳನ್ನು ನಿನ್ನ ಹಣೆಯಲ್ಲಿ ಬರ್ಕೋ, ನಿನ್ನ ಹೃದಯದಲ್ಲಿ ಬರ್ಕೋ, ನೀನು ಮಲಗುವಾಗಲೂ ಏಳುವಾಗಲೂ ಅದು ನಿನಗೆ ನೆನಪಿರಲಿ. ಯಾಕೆ ಅಷ್ಟು ಬಲವಾಗಿ ದೇವರು ಹೇಳಿದ್ದಾರೆ ಅಂದ್ರೆ, ವಾಕ್ಯ ಹೇಳ್ತದೆ, ಅನ್ಯ ದೇವತೆಗಳನ್ನು, ಮಾಟ ಮಂತ್ರಗಳನ್ನು, ಶಾಸ್ತ್ರ ಶಗುನಗಳನ್ನು ಅನುಸರಿಸಿದಲ್ಲಿ ಕಠಿಣವಾದ ಕಷ್ಟ, ಅಂತಿಂತ ಕಷ್ಟ ಅಲ್ಲ, ಕಠಿಣವಾದ ಕಷ್ಟಗಳು ಮನುಷ್ಯನಿಗೆ ಕಾದುಕೊಂಡಿರತ್ತೆ. ಹಾಗಾಗಿ ಒಮ್ಮೆ ಅದು ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಿದರೆ ಇನ್ನೊಂದು ಶಕ್ತಿಗೂ ನಮ್ಮನ್ನು ಅದರಿಂದ ಆಚೆ ತೆಗೆಯಲು ಸಾಧ್ಯವಾಗುವುದಿಲ್ಲ. ದೇವರು ನಮ್ಮೊಳಗೆ ಪ್ರವೇಶ ಮಾಡಬೇಕು, ಬಿಡುಗಡೆ ಯೇಸು ಪ್ರಭು ನೀಡಬೇಕು. ಆದ್ದರಿಂದಲೇ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಾಕ್ಯದಿಂದ ನಾವು ಓದ್ಕೊಂಡು ಬಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಪುತ್ರನು ನಿಮಗೆ ಸ್ವಾತಂತ್ರ್ಯ ನೀಡಿದಲ್ಲಿ ನೀವು ಯಥಾರ್ಥವಾಗಿ ಸ್ವತಂತ್ರರು. ಯೇಸು ಸ್ವಾಮಿ ನಮಗೆ ಸ್ವಾತಂತ್ರ್ಯ ನೀಡದೆ ಹೋದಲ್ಲಿ ನಾವು ಸ್ವತಂತ್ರರಾಗುವುದಿಲ್ಲ. ಆದ್ದರಿಂದ ಒಲವಿನ ಸಹೋದರ ಸಹೋದರಿಯರೇ, ಕಷ್ಟಗಳು, ದುಃಖಗಳು, ವೇದನೆಗಳು ನಮ್ಮ ಜೀವನದಲ್ಲಿ ಪ್ರವೇಶವಾಗುವುದು ದೇವರನ್ನ ತಿರಸ್ಕರಿಸಿ ಯಾವಾಗ ಪಾಪದ ಮಾರ್ಗದಲ್ಲಿ ಸಂಚರಿಸುತ್ತೇವೆ ಅಲ್ಲಿ ಭಯಂಕರವಾದ ಕಷ್ಟಗಳು ನಮಗೆ ಎದುರಾಗುತ್ತದೆ. ಅದು ನಮ್ಮ ಶರೀರವನ್ನ ಪ್ರವೇಶ ಮಾಡುತ್ತೆ. ಪಾಪದ ದಬ್ಬಾಳಿಕೆ ಎನ್ನುವಂಥದ್ದು
ನಮ್ಮ ಜೀವಿತವನ್ನು ಪ್ರವೇಶ ಮಾಡುತ್ತೆ. ಅದು ನನ್ನ ಶರೀರದ ಮೇಲೂ, ಅದು ನನ್ನ ಮನಸ್ಸಿನ ಮೇಲೂ, ಅದು ನನ್ನ ಕುಟುಂಬದ ಮೇಲೂ, ಅದು ನನ್ನ ಎಲ್ಲ ಕಾರ್ಯಗಳ ಮೇಲೂ, ಅದು ಹಣಕಾಸಿನ ಕಾರ್ಯವಾಗಲಿ, ಅದು ಯಾವುದು ಕಾರ್ಯವಾಗಲಿ ಅದರ ಮೇಲೆ ಆಳ್ವಿಕೆಯನ್ನು ನಡೆಸುತ್ತೆ. ದೇವರ ವಾಕ್ಯ ಹೀಗೆ ಹೇಳುವಂಥದ್ದು, ರೋಮನ್ನರಿಗೆ ಬರೆದ ಪತ್ರ 6ನೇ ಅಧ್ಯಾಯ 12ನೇ ವಾಕ್ಯ. ಆದ್ದರಿಂದ ದೈಹಿಕ ದುರಿಚ್ಛೆಗಳಿಗೆ ದಾಸರಾಗಿ ನೀವು ನಡೆಯದಂತೆ ನಿಮ್ಮ ನಶ್ವರ ಶರೀರಗಳ ಮೇಲೆ ಪಾಪವು ತನ್ನ ದಬ್ಬಾಳಿಕೆಯನ್ನು ಇನ್ನೆಂದಿಗೂ ನಡೆಸದಿರಲಿ. ಪಾಪವು ತನ್ನ ದಬ್ಬಾಳಿಕೆಯನ್ನು ನಮ್ಮ ಶರೀರದ ಮೇಲೆ ನಡೆಸಬಾರದು. ಹಾಗಾಗಿ ಆ ದಬ್ಬಾಳಿಕೆ ನಮ್ಮ ಮೇಲೆ ಬರುವಾಗ ಅನೇಕ ವಿಧವಾದ ತೊಂದರೆ ತಾಪತ್ರೆಗಳಿಗೆ ನಾವು ಒಳಗಾಗುತ್ತೇವೆ. ನಾವೊಬ್ಬರು ಒಳಗಾದಲ್ಲಿ ನಮ್ಮಿಂದಾಗಿ ನಮ್ಮ ಕುಟುಂಬದಲ್ಲಿ ಸಮಾಧಾನ ಉಂಟಾಗುವುದಿಲ್ಲ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಉಂಟಾಗುವುದಿಲ್ಲ. ಅದು ಎಲ್ಲ ಏರಿಯಾವನ್ನು ಬಾಧಿಸುತ್ತೆ. ಪೈಶಾಚಿಕ ಸಾನ್ನಿಧ್ಯವು ಮನುಷ್ಯನನ್ನು ಆವರಿಸಿಕೊಂಡಾಗ ಅದರ ನಿಮಿತ್ತವಾಗಿ ಆತನ ಕೆಲಸ ಮಾಡುವಂತ ಒಂದು ಕಾರ್ಖಾನೆ ಆಗಬಹುದು, ಒಂದು ಆಫೀಸ್ ಆಗಬಹುದು, ಅದರೊಳಗಡೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದರೆ ಯಾವಾಗ ಪಿಶಾಚಿಯ ಸಾನ್ನಿಧ್ಯವು ನಮ್ಮೊಳಗಡೆ ಪ್ರವೇಶ ಮಾಡುತ್ತೆ, ಅದರ ನಿಮಿತ್ತವಾಗಿ ಅಲ್ಲಿವರೆಗೂ ಲಾಸ್ ಇಲ್ಲದೇ ಇರುವ ನಮ್ಮ ಕಂಪನಿ ನನ್ನಿಂದಾಗಿ ಲಾಸ್ ಆಗ್ತದೆ. ಪ್ರಶ್ನೆ, ಬ್ರದರ್, ನನ್ನ ನಿಮಿತ್ತವಾಗಿ ನನ್ನ ಕಂಪನಿ ಲಾಸ್ ಆಗ್ತದೆಯಾ? ನನ್ನ ನಿಮಿತ್ತವಾಗಿ ನನ್ನ ಕುಟುಂಬಕ್ಕೆ ತೊಂದರೆ ಉಂಟಾಗ್ತದೆಯಾ? ನನ್ನ ನಿಮಿತ್ತವಾಗಿ ನನ್ನ ಹಣಕಾಸಿನ ವ್ಯವಸ್ಥೆಗೆ, ನನ್ನ ಆರೋಗ್ಯದ ವ್ಯವಸ್ಥೆಗೆ, ಎಲ್ಲದರ ಮೇಲೆ ಇದು ಪರಿಣಾಮ ಬೀರುತ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಹೌದು. ಹೇಗೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಯೋನ ಪ್ರವಾದಿಯನ್ನು ತಗೊಳ್ಳೋಣ. ಯೋನ ಪ್ರವಾದಿಯ ನಿಮಿತ್ತವಾಗಿ ಉಂಟಾದ ಕಷ್ಟ ಯಾವುದು? ಯೋನ ಪ್ರವಾದಿಯ ನಿಮಿತ್ತವಾಗಿ ಉಂಟಾದ ಕಷ್ಟ ಯಾವುದು? ತಿಳಿಸಿಲ್ಲ. ದೇವರ ಮಾತಿನ ಪ್ರಕಾರ ಬಂದು ಹೋಗಲಿಲ್ಲ. ಅದರಿಂದ ಏನಾಯಿತು? ಸಮುದ್ರದಲ್ಲಿ ಬಿರುಗಾಳಿ ಉಂಟಾಯಿತು, ಸಮುದ್ರ ಅಲ್ಲೋಲ ಕಲ್ಲೋಲ ಆಯಿತು, ಹಡಗು ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲರೂ ಪ್ರಾಣ ಭಯದಲ್ಲಿ ದೇವರನ್ನ ಕೂಗಿ ಕರೆದ್ರೆ ಯೋನ ಪ್ರವಾದಿ ಹಡಗಿನ ಆಳದಲ್ಲಿ ನಿದ್ರೆ ಮಾಡ್ತಾ ಇದ್ದ. ಎಲ್ರಿಗೂ ಆಶ್ಚರ್ಯ. ಎಲ್ಲರೂ ದೇವರನ್ನು ಪ್ರಾರ್ಥಿಸುವಾಗ, ಪ್ರಾಣ ಭಯದಲ್ಲಿರುವಾಗ ನೀನು ನಿದ್ರೆ ಮಾಡ್ತೀಯಲ್ಲ ಮರ. ಯೋನ ಪ್ರವಾದಿಗೆ ಸತ್ಯ ಗೊತ್ತು, ಕಾರಣ ಏನಂತ ಅವನು ಒಪ್ಪಿಕೊಳ್ತಾನೆ. ನನ್ನಿಂದಲೇ ಇದು ಬಂದದ್ದು, ಹಂಗಾಗಿ ನೀವು ನನ್ನ ತೆಗೆದು ಸಮುದ್ರದಲ್ಲಿ ಬಿಸಾಡಿ ನೀವು ಸುರಕ್ಷಿತವಾಗಿರ್ತೀರಿ. ಮನಸ್ಸಿಲ್ಲದ ಮನಸ್ಸಿನಿಂದ ಯೋನ ಪ್ರವಾದಿಯನ್ನು ತೆಗೆದು ಸಮುದ್ರದಲ್ಲಿ ಬಿಸಾಡ್ತಾರೆ. ಆಗ ಸಮುದ್ರ ಕೂಡಲೇ ಶಾಂತವಾಗ್ತವೆ. ಪ್ರಿಯರೇ, ಇದು ಉದಾಹರಣೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಯಾವಾಗ ಪೈಶಾಚಿಕ ಸಾನ್ನಿಧ್ಯವು ಪ್ರವೇಶ ಮಾಡುತ್ತದೆಯೋ ಅಲ್ಲಿ ನನ್ನ ಕುಟುಂಬದ ಸಮಾಧಾನ ಹೋಯಿತು, ಮಕ್ಕಳ ಮಡದಿಯ ಸಮಾಧಾನ ಹೋಯಿತು, ಭವಿಷ್ಯ ಬಹಳ ಕಷ್ಟಕರವಾಗ್ತದೆ. ಇಲ್ಲದ ಸಲ್ಲದ ಉಪದ್ರವಗಳು ಮನೆಯಲ್ಲಿ ಪ್ರಾರಂಭಗೊಳ್ಳುತ್ತದೆ. ಅಲ್ಲಿ ನಾವು ಕೋಪಗೊಂಡು ಮನೆಯವರನ್ನ ಕಿರಿಕಿರಿ ಮಾಡಿದರೆ ಪ್ರಯೋಜನವಿಲ್ಲ. ಬದಲಾಗಿ ನಮ್ಮ ಒಳಗಡಿರುವ ಅಹಂಕಾರ ನಮ್ಮ ತಪ್ಪನ್ನು ಒಪ್ಪಿಕೊಳ್ಳೋದಿಲ್ಲ. ಕೂಡಲೇ ಕೋಪ ಬರ್ತದೆ. ಕೋಪ ಬರಲಿಕ್ಕೆ ಕಾರಣ ಏನು? ಕೋಪ ಬರಲಿಕ್ಕೆ ಕಾರಣ ಇದಕ್ಕೆ ನಾನು ಕಾರಣ ಎಂಬುದಾಗಿ ಯಾರು ಹೇಳಬಾರದು. ಪ್ರಥಮವಾಗಿ ನಾವು ಒಪ್ಪಿಕೊಳ್ಳುವುದಿಲ್ಲ. ಇದರ ನಿಮಿತ್ತ ನಾನೇ ಇದಕ್ಕೆ ಕಾರಣ, ಅದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಕಾರಣ ಏನು? ನನ್ನೊಳಗಡೆ ಇರುವ ಅಹಂಕಾರ. ಹಾಗಾಗಿ ನಾನೇನು ಮಾಡಲಿಲ್ಲ, ಎಲ್ಲ ಮಾಡಿದ್ರು ನಾನೇನು ಮಾಡಲಿಲ್ಲ, ನಾನೇ ಸರಿಯಾಗಿದ್ದೇನೆ, ನೀವು ಯಾರೂ ಸರಿಯಿಲ್ಲ. ಇದಾಗಿದೆ ಪಿಶಾಚಿಯ ಬಹಳ ಬಲವಾದ ಅಸ್ತ್ರ. ಎಲ್ಲಿಯವರೆಗೆ ಇದು ನಮ್ಮ ಒಳಗಡೆ ಇರುತ್ತೆ ಅಲ್ಲಿವರೆಗೆ ನಿಮ್ಗಾಗಿ 100 ಅಭಿಷಕ್ತರು ಪ್ರಾರ್ಥನೆ ಮಾಡಿದ್ರು ಫಲ ಬರಲ್ಲ. ಯಾಕಂದ್ರೆ ನನ್ನೊಳಗಡೆ ಅಹಂಭಾವ ಎನ್ನುವ ಪಿಶಾಚಿ ಇದೆ. ಅದು ನನ್ನನ್ನ ಮನಸ್ತಾಪ ಪಡುವುದಕ್ಕೆ, ಪಶ್ಚಾತ್ತಾಪ ಪಡುವುದಕ್ಕೆ ಬಿಟ್ಕೊಡೋದಿಲ್ಲ. ಹಾಗಾಗಿ ಎಲ್ಲಿವರೆಗೆ ಅದು ಬಿಟ್ಕೊಡೋದಿಲ್ವೋ ನಾನು ಸರಿಯಿಲ್ಲ, ದೇವರ ಸನ್ನಿಧಿಯಲ್ಲಿ ನನ್ನನ್ನು ತಗ್ಗಿಸಿಕೊಂಡು ದೇವರ ಕರುಣೆಗಾಗಿ ಪ್ರಾರ್ಥಿಸುತ್ತಾ ದೇವರ ನಿಮ್ಮ ಸಾನ್ನಿಧ್ಯ ನನ್ನ ಮೇಲೆ ಬರಲಿ ಎಂಬುದಾಗಿ ಬಾಯಿ ತೆರೆದು ನಾವು ಹೇಳುವುದಿಲ್ಲವೋ, ಪ್ರಭುವಿನ ಮುಂದೆ ನಮ್ರತೆಯನ್ನು ನಾವು ತೋರಿಸುವುದಿಲ್ಲವೋ, ಅಲ್ಲಿಯವರೆಗೆ ಇದು
ಭದ್ರವಾಗಿ ಕೂತ್ಕೊಂಡಿರತ್ತೆ, ಅದು ಅಲ್ಲಾಡುವುದಿಲ್ಲ. ಹಾಗಾಗಿ ನಾವು ಎಚ್ಚೆತ್ತುಕೊಳ್ಳುವುದರ ಒಳಗಡೆ ಕೆಲವು ಅನಾಹುತಗಳು ಸಂಭವಿಸುತ್ತೆ. ಅದು ನಮ್ಮ ಪ್ರೀತಿ ಪಾತ್ರರ ಮರಣವಾಗಿರಬಹುದು, ಹೆಂಡತಿಯ ಮರಣ, ಮಕ್ಕಳ ಮರಣ, ಸಾಲದ ಹೊರೆ, ಇದ್ದ ಹಣಕಾಸು ಮನೆ ಎಲ್ಲವನ್ನು ಮಾರುವಂತ ಅವಸ್ಥೆ, ಪೂರ್ಣ ಶೂನ್ಯಾವಸ್ಥೆಗೆ ಬರುವವರೆಗೆ ಪಿಶಾಚಿ ನಮ್ಮನ್ನು ಪೂರ್ಣ ವಿನಾಶ ಮಾಡುವವರೆಗೆ ನಿದ್ರೆ ಮಾಡುವುದಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣ, ನಾನು ಎನ್ನುವ ಅಹಂಕಾರ. ಪ್ರಿಯರೇ, ಇದು ಬಹಳ ಗಂಭೀರವಾದ ಪೈಶಾಚಿಕ ಬಂಧನ. ಓಕೆ, ಈ ಪೈಶಾಚಿಕವಾದ ಬಂಧನ ನಮ್ಮೊಳಗಡೆ ಇರುವವರೆಗೆ ನಮ್ಮ ಹೃದಯದಲ್ಲಿ ದೇವರು ಪ್ರವೇಶ ಮಾಡಲು ಸಾಧ್ಯವಾಗುವುದಿಲ್ಲ. ಒಂದ್ ಕಡೆ ದೇವರು ಕಾಯುತ್ತಾರೆ. ನೋಡಿ, ದೇವರ ವಾಕ್ಯ ಹೇಳುತ್ತದೆ ಅಂದ್ರೆ, ನೀವು ದೇವರಿಗೆ ಶರಣಾಗಿರಿ, ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಪಲಾಯನಗೈಯುವನು. ಎಲ್ಲಿಯವರೆಗೆ ದೇವರಿಗೆ ನಾವು ಶರಣಾಗುವುದಿಲ್ಲವೋ ಅಲ್ಲಿಯವರೆಗೆ ಪಿಶಾಚಿಯ ಶಕ್ತಿ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಮ್ಮ ಬೌಂಡ್ರಿ ಬಿಟ್ಟು ಹೋಗುವುದಿಲ್ಲ. ಹಾಗಾಗಿ ಬಹಳ ಪ್ರಮುಖವಾದ ವಿಷಯ. ನಾವು ಪ್ರಶ್ನೆ ಕೇಳುತ್ತೇವೆ, ದೇವರೇ, ನಾನೆಷ್ಟು ಪ್ರಾರ್ಥನೆಗಳಿಗೆ ಹೋಗಿದ್ದೇನೆ, ಎಷ್ಟು ಉಪವಾಸ ಮಾಡಿದ್ದೇನೆ, ಎಷ್ಟು ದಾನ ಧರ್ಮಗಳನ್ನು ಮಾಡಿದ್ದೇನೆ, ಆದರೂ ಯಾಕೆ ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡಲಿಲ್ಲ, ಯಾಕೆ ನನಗೆ ಬಿಡುಗಡೆಯನ್ನು ನೀವು ನೀಡಲಿಲ್ಲ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಅದಕ್ಕೆ ಉತ್ತರ ಒಂದನೇದಾಗಿ ನಮ್ಮ ಹೃದಯವನ್ನು ನೋಡಬೇಕು. ಬೇರೆ ಒಂದು ಸಣ್ಣ ಮಗು ನಮಗೆ ಏನಾದರೂ ಹೇಳಿದ್ರು ಅದನ್ನು ಕೇಳಬೇಕು ಅನ್ನೋ ತಾಳ್ಮೆ ನಮಗಿರಬೇಕು. ಕೆಲವೊಮ್ಮೆ ನಮ್ಮ ಮಕ್ಕಳು ನಮಗೆ ಹೇಳ್ತಾರೆ, ನೋಡಿ ನೀವು ಆ ರೀತಿ ಮಾಡಿದ್ದು ಸರಿಯಲ್ಲ. ಆ ಮಾತು ಹೇಳುವಾಗ ನಮ್ಮಲ್ಲಿ ಅಹಂಕಾರ ಇಲ್ಲದಿದ್ರೆ ನಾವು ಸ್ವಲ್ಪ ತಾಳ್ಮೆಯಿಂದ ಇರ್ತೇವೆ. ಹೇಳಿದ್ದು ಸರಿಯಾ ಅಂತೇಳಿ ನಾವು ವಿಮರ್ಶೆ ಮಾಡ್ತೇವೆ. ಮಕ್ಕಳು ಹೇಳಿದ್ದು ಸರಿ ಎಂಬುದಾಗಿ ನಮಗೆ ಅನಿಸಿದ್ರೆ ಕೂಡಲೇ ಮಕ್ಕಳು ಸಣ್ಣವರಾದ ನಾವು ಹೇಳ್ತೇವೆ, ಹೌದು ಮಗ, ಅದಿನ್ನು ತಪ್ಪಾಗಿ ಹೋಯಿತು, ಹಾಗಾಗಿ ವೆರಿ ಸಾರಿ, ನಾನಿನ್ನು ಮಾಡುವುದಿಲ್ಲ. ಇದು ದೇವರ ಮುಂದೆ ವಿನಮ್ರತೆ ಎನ್ನುವಂಥದ್ದು. ಇಂಥ ಸನ್ನಿವೇಶದಲ್ಲಿ ಪೈಶಾಚಿಕ ಶಕ್ತಿ ನಮ್ಮನ್ನು ಆಳಲು ಸಾಧ್ಯವಾಗುವುದಿಲ್ಲ. ಅಲ್ಲದೆ ನನಗೆ ಬುದ್ಧಿ ಹೇಳ್ತೀಯಾ ಅನ್ನುವಂಥ ಒಂದು ಮಾತು ನಮ್ಮಿಂದ ಈಚೆ ಬರುವಾಗ, ನಮ್ಮ ತಪ್ಪು ಇದ್ರೂ ಕೂಡ ಅದನ್ನು ಮುಚ್ಚಿಡಲಿಕ್ಕೆ ನಾವು ಪ್ರಯಾಸ ಪಡುವಾಗ, ಅಹಂಕಾರದಲ್ಲಿ ವರ್ತಿಸುವಾಗ, ಕೋಪದಲ್ಲಿ ವರ್ತಿಸುವಾಗ ಪೈಶಾಚಿಕ ಶಕ್ತಿ ಇನ್ನೂ ಬಲಗೊಳ್ಳಂತೆ, ಅದು ಬಿಟ್ಟೋಗುವುದಿಲ್ಲ. ಅಲ್ಲಿ ಆಗಿದೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರುವುದಿಲ್ಲ ಮತ್ತು ನಮ್ಮ ಆಶೀರ್ವಾದಗಳಿಗೆ ಅಡೆತಡೆ ಉಂಟಾಗುವಂಥದ್ದು ಅಲ್ಲಿ ಆಗಿರುತ್ತೆ. ಆದ್ದರಿಂದ ಒಲವಿನ ಸಹೋದರ ಸಹೋದರಿಯರೇ, ಬಹಳ ಪ್ರಮುಖವಾಗಿ ಈ ದಿನ ದೇವರ ಪರಿಶುದ್ಧವಾದ ನಾಮದಲ್ಲಿ ನಾವು ನಮ್ಮ ಹೃದಯವನ್ನ ಪರೀಕ್ಷೆ ಮಾಡಿ ನೋಡಬೇಕು. ಎಲ್ಲಿಯಾದರೂ ಅಹಂಕಾರದ ಭಾವನೆಗಳು ನಮಗಿದೆಯಾ ಮತ್ತು ಬೇಡವಾಗಿರುವಂತಹ ಪಿಶಾಚಿಯ ಸಾನ್ನಿಧ್ಯಗಳು ನಮ್ಮ ಜೀವನದಲ್ಲಿ ಬರುವಂತಹ ಯಾವುದಾದರೂ ಸಾವಾದ ಪಾಪಗಳಿಗೆ ನಾವು ಒಳಗಾಗಿದ್ದೇವ ಎನ್ನುವಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ನಾವು ಮಾಡಿಕೊಳ್ಳಬೇಕು. ಅದು ಪಾಪವೆಂದು, ದೇವರ ಸಾನ್ನಿಧ್ಯವನ್ನದು ಹೋಗಲಾಡಿಸುತ್ತದೆಂದು ನಮಗೆ ಅರಿವಿದ್ದರೂ ನಾವು ಅವುಗಳನ್ನು ಮುಂದುವರಿಸುವಾಗ ದೇವರ ಕೃಪೆಯನ್ನು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಪ್ರಭು ಯೇಸುವಿಗೂ ಕೂಡ ನಮ್ಮನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ನಮ್ಮ ಸಹಕಾರವಿಲ್ಲದೆ ದೇವರು ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಪ್ರಕಟಣೆ ಪುಸ್ತಕದ 3ನೇ ಅಧ್ಯಾಯದ 20ನೇ ವಾಕ್ಯವನ್ನು ನಾವು ಓದುವಾಗ ಯೇಸು ಪ್ರಭು ನುಡಿಯುತ್ತಾರೆ, ಹೀಗೋ ನಾನು ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಿದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಅವನೊಳಗಡೆ ಪ್ರವೇಶ ಮಾಡುತ್ತೇನೆ, ಅವನೊಡನೆ ಊಟ ಮಾಡುತ್ತೇನೆ. ಅದಾಗಿದೆ ಯೇಸು ಸ್ವಾಮಿ ನುಡಿಯುವಂತಹ ಮಾತು. ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಹಲವಾರು ರೀತಿಯಲ್ಲಿ ನಮ್ಮ ಹೃದಯವನ್ನು ತಟ್ಟುತ್ತಾರೆ. ನಮ್ಮ ಹೆಂಡತಿಯ ಮುಖಾಂತರ, ನಮ್ಮ ಗಂಡನ ಮುಖಾಂತರ, ನನ್ನ ಮಕ್ಕಳ ಮುಖಾಂತರ ದೇವರು ಮಾತನಾಡುತ್ತಾರೆ ಸಮಾಧಾನವಾದ ರೀತಿಯಲ್ಲಿ. ಹಾಗಾಗಿ ಅವರಿಗೆ ನಾವು ಕಿವಿಗೊಡಬೇಕು. ಅವರು ನಮ್ಮ ಬಗ್ಗೆ ಏನು ಹೇಳುತ್ತಾ ಇದ್ದಾರೆ ಕಿವಿಗೊಡಬೇಕು. ಹಾಗೆ ಅದು ಸತ್ಯವೆಂದು ನಮಗೆ ಮನದಟ್ಟಾಗುವಾಗ ನಾವು ಒಪ್ಕೋಬೇಕು, ಹೌದು ನಾನಿಲ್ಲಿ ತಪ್ಪಿ ಹೋಗಿದ್ದೇನೆ. ಅಲ್ಲಿ ದೇವರಿಗೆ ಶರಣಾಗಿ ದೇವರ ಸಹಾಯವನ್ನು ನಾವು ಕೇಳುವಾಗ ಯೇಸು ಪ್ರಭು ನಮ್ಮೊಳಗಡೆ ಪ್ರವೇಶ ಮಾಡುತ್ತಾರೆ.
ವಿವರಿಸುತ್ತಿದ್ದೆ. ಘೋರವಾದ ಅಪರಾಧಗಳನ್ನ ಮಾಡುವುದರ ಮುಖಾಂತರವಾಗಿ ಪಾಪವು ನಮ್ಮ ಮೇಲೆ ಆಳ್ವಿಕೆಯನ್ನ ನಡೆಸುವುದಕ್ಕೆ ನಾವು ಅಧಿಕಾರವನ್ನು ಕೊಡುತ್ತೇವೆ. ಸಾಮಾನ್ಯವಾಗಿ ಒಂದು ಕಾಯಿಲೆ ಬರುವಾಗ ನಾವು ಕಾರಣವನ್ನು ಹುಡುಕುತ್ತೇವೆ ಮತ್ತು ವೈದ್ಯರು ಕೆಲವೊಂದು ವೈಜ್ಞಾನಿಕ ಕಾರಣಗಳನ್ನು ಹೇಳುತ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಅದು ಹೌದು, ಕೆಲವೊಂದು ಸಂದರ್ಭಗಳಲ್ಲಿ, ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅದು ಸರಿಯಲ್ಲ. ಉದಾಹರಣೆ, ಒಮ್ಮೆ ಒಂದು ಶುಕ್ರವಾರ ದಿನ, ಶುಕ್ರವಾರ ಒಂದು 10 ಗಂಟೆ ಆಗುವಾಗ ನಾನು ಸ್ಟೇಜಿನಲ್ಲಿ ಇನ್ನೇನು ಪ್ರಸಂಗಿಸಲಿಕ್ಕಿರುವ ಸಮಯ, ಗೀತೆ ಹಾಡುವವರು ಹಾಡ್ತಾ ಇದ್ದಾರೆ. ಕರೆಕ್ಟ್ 10 ಗಂಟೆಗೆ ನಾನು ಸ್ಟೇಜಲ್ಲಿ ವಾಕ್ಯವನ್ನು ಪ್ರಸಂಗಿಸಬೇಕು. 9:45 ಗಂಟೆಗೆ ನಾನು ಕೆಳಗಡೆ ಕೂತ್ಕೊಂಡಿದ್ದೇನೆ, ಹಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಅವಸರದಿಂದ ಒಂದು ಯೌವನಸ್ಥ ಮನುಷ್ಯ ನನ್ನ ಹತ್ರ ಬಂದು, ಬ್ರದರ್ ನನ್ನೊಂದು ಪ್ರಾರ್ಥಿಸಿ, ಯಾಕೆ ಅಂತೇಳಿ ಕೇಳಕ್ಕೆ ನನಗೆ ಟೈಮ್ ಇಲ್ಲ, ಆ ವಿವರಣೆ ಕೊಡೋಕ್ಕೆ ನಾನು ಅವರಿಗೆ ಬಿಡಲಿಲ್ಲ. ಹಾಗಾಗಿ ನಾನು ಕೂಡಲೇ ಅವರ ತಲೆ ಮೇಲೆ ಕೈ ಇಟ್ಟೆ. ತಲೆ ಮೇಲೆ ಕೈ ಇಟ್ಟ ಕೂಡಲೇ ದೇವರು ನನ್ನ ಹತ್ರ ಹೇಳಿದ್ರು, ಒಂದು ತಲೆನೋವಂದ ಇವನು ಕೈ ಇಟ್ಟುಬಿಟ್ಟ ಪ್ರೇಯರ್ ಮಾಡೋಕ್ಕೆ. ಲೇ, ಮೊದಲು ಆ ತಲೆನೋವು ಯಾಕೆ ಬಂತು ಅಂತ ಅವನು ಕೇಳು. ನಾನು ಕೂಡಲೇ ಕೈ ವಾಪಸ್ ತೆಗೆದೆ. ಒಂದು ಸ್ವಲ್ಪ ಯೋಚನೆ ಮಾಡಿದೆ, ಹೌದು ಒಳಗಡೆ ನಡೆದಿದ್ದು ನಂಗೆ ಗೊತ್ತಿಲ್ಲ, ತಲೆನೋವು ಬಂದಿದ್ದು ಯಾಕೆಂತ ದೇವರಿಗೆ ಮತ್ತು ಈ ಮನುಷ್ಯನಿಗೆ ಮಾತ್ರ ಗೊತ್ತು. ಹಾಗಾಗಿ ನಾನು ಕೇಳಿದೆ, ಅಣ್ಣ ನಿನ್ ತಲೆನೋವು ಹೇಗೆ ಬಂತು? ನಾನು ಹೇಳಿದಾಗ ಮೊದಲು ವೈಜ್ಞಾನಿಕ ಕಾರಣಗಳಿವೆ, ಆದರೆ ವೈದ್ಯರು ಹೇಳುವ ಕಾರಣಕ್ಕೂ ದೇವರು ಹೇಳುವ ಕಾರಣಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಹಾಗಾಗಿ ನಾನು ಕೇಳುವಾಗ ವ್ಯಕ್ತಿ ಮಾತನ್ನು ಮುಂದುವರಿಸಿದ್ರು. ನಾನು ಹಾಡುಗಾರರಿಗೆ ಹೇಳಿದೆ, ಸ್ವಲ್ಪ ಹಾಡು ಜಾಸ್ತಿ ಆಡಿ, ನಾನು ಬರ್ತೇನೆ, ನಾನು ಸ್ಟೇಜ್ಗೆ ಬರೋ ತನಕ ನೀವು ಹಾಡಿ. ಇವರು ಶುರು ಮಾಡಿದರು, ತಲೆನೋವು ಹೇಗೆ ಬಂತು ಅಂತೇಳಿ. 4 ಮಂದಿ ಸ್ನೇಹಿತರು ಇವರು, ಬೆಳಗಾಂ ಕಡೆಯಿಂದ ಧ್ಯಾನಕ್ಕೆ ಬಂದದ್ದು. ಈ 4 ಮಂದಿ ಸ್ವಲ್ಪ ರೌಡಿ ಗ್ಯಾಂಗ್, ಪುಂಡರು, ಕುಡಿಯೋರು, ತಾಯಿ ತಂದೆಗೆ ಅವಿಧೇಯರು, ಗಲಾಟೆ ಮಾಡುವುದು, ಇದು ಇವರ ಕೆಲಸ. ಒಂದಿನ ಇವರು ಪಟ್ಟಣದಲ್ಲಿ ಸೆಕೆಂಡ್ ಶೋ ಪಿಕ್ಚರ್ ನೋಡಿ ವಾಪಸ್ ಬರುವಾಗ ಯಾವುದೋ ಗಾಡಿ ಇಲ್ಲ, 20 ಕಿಲೋಮೀಟರ್ ದೂರ ಇದೆ ಮನೆ. ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ, ಒಬ್ರಿಗೊಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ನಾವು ಮನೆಗೆ ಹೋಗುವುದು ಹೇಗೆ? ಬಂದ ಎಲ್ಲ ಗಾಡಿಗೆ ಕೈ ಅಡ್ಡ ಹಾಕಿದ್ರು, ಯಾರೂ ನಿಲ್ಲಿಸಿಲ್ಲ. ಒಂದು ಕಾರಿನಲ್ಲಿ ಒಂದೇ ಒಂದು ಮನುಷ್ಯ ಇದ್ದ, ಅವನಿಗೇನೋ ಒಂದು ಕರುಣೆ ಬಂತು, ಹಂಗಾಗಿ ಕೈ ಅಡ್ಡ ಇಟ್ಟ ಕೂಡಲೇ ಗಾಡಿ ನಿಲ್ಲಿಸ್ಬಿಟ್ಟ ಮನುಷ್ಯ. ಇವರು 4 ಮಂದಿ ಹತ್ಕೊಂಡ ಮೇಲೆ ಹೇಳಿದ್ರು, ನಾವು ಇಂಥ ಕಡೆ ಹೋಗ್ಬೇಕು, ನಿಮಗೆ ಹಣ ಕೊಡ್ತೇವೆ. ಆ ವ್ಯಕ್ತಿ ಹೇಳ್ದ, ನೋಡಪ್ಪ, ನನಗೆ ಹಸು, ಒಂದು ಸಣ್ಣ ಮಗು ಇದೆ, ಅದಕ್ಕೆ ನನ್ನ ಹೆಂಡತಿ ಜನ್ಮ ಕೊಟ್ಟು ಇನ್ನೂ ತಿಂಗಳು ಕೂಡ ಆಗಲಿಲ್ಲ, ಬಹಳ ಸಣ್ಣ ಪ್ರಾಯ ಮಗುವಿಗೆ. ಹಾಗಾಗಿ ನಾನು ಅರ್ಜೆಂಟ್ ಮನೆಗೆ ಹೋಗ್ಬೇಕು, ನಾನು 12 ಕಿಲೋಮೀಟರ್ ಮಾತ್ರ ನಿಮಗೆ ಬಿಡ್ತೇನೆ, ನನಗೆ ಕಾಸೇನು ಕೊಡಬೇಡಿ, ನಿಮ್ಮ ಪಾಡಿಗೆ ನೀವು ಹೋಗಿ. ಬಿಡೋದಿಲ್ಲ ಅಂತ ಅವರು, ಬಿಡಲೇಬೇಕು ಅಂತ ಇವರು. ಘರ್ಷಣೆ ಆಯಿತು, ಒಡೆದಾಟ ಆಯಿತು. ಕೊನೆಗೊಮ್ಮೆ ಕಾರು ನಿಲ್ಲಿಸಿ ಆಚೆಗಡೆದೊಂದು ಕಲ್ಲು ತಂದು ಈ ಡ್ರೈವರ್ನ ತಲೆಗೆ ಜಜ್ಜಿದ್ರು. ಡ್ರೈವರ್ ಔಟ್. ಅವನು ತೆಗೆದು ಕೆಳಗಡೆ ಹಾಕಿ ಇವರು ಕಾರು ಓಡಿಸಿ ಹೋದರು. ಹಿಂದೆಗಡೆ ಸ್ವಲ್ಪ ಸಮಯ ಆಗುವಾಗ ಒಂದು ಪೊಲೀಸ್ ಜೀಪ್ ಬಂತು. ಪೊಲೀಸ್ ಜೀಪ್ ಬರುವಾಗ ಇವರು ಗಾಬರಿ ಆದರು, ಇನ್ನೂ ಗಾಡಿ ಬೇಗ ಜಾಸ್ತಿ ಮಾಡಿದ್ರು. ಪೊಲೀಸರಿಗೆ ಡೌಟ್ ಬಂತು. ಹಾಗೆ ಪೊಲೀಸ್ ಹಿಂಬಾಲಿಸಿ ಇವ್ರನ್ನ ಹಿಡಿದು ರಕ್ತಸಿಕ್ತವಾದ ಇವರ ಬಟ್ಟೆಗಳನ್ನೆಲ್ಲ ನೋಡಿ ಇವ್ರನ್ನ ಹಿಡಿದು ಒಳಗಡೆ ಹಾಕಿದ್ರು. ಹಾಗೆ ಈ 4 ಮಂದಿಯ ಪೈಕಿ ಒಂದು ವ್ಯಕ್ತಿ ಪೊಲೀಸ್ ಸೀನಿಯರ್ ಇನ್ಸ್ಪೆಕ್ಟರ್ ಮಗ ಆಗಿದ್ದ ಈ ಗ್ಯಾಂಗ್ನಲ್ಲಿ, ಒಂದು ಹುಡುಗ. ಸೊ ಆ ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಮಾಡಿದ್ರು, ನನ್ನ ಮಗ ಮಾನಸಿಕ ರೋಗಿ ಮತ್ತು ಅವನ ಜೊತೆಲಿದ್ದವರೆಲ್ಲ ಮಾನಸಿಕ ರೋಗಿಗಳಂತ ಸ್ಟೇಟ್ಮೆಂಟ್ ಕೊಟ್ಟು ಬಹಳ ಸಲೀಸಾಗಿ ಕೇಸನ್ನು ಉಲ್ಟ ಮಾಡಿ ಇವರು 4 ಮಂದಿಯನ್ನು ಆಚೆ ತಂದರು. ಅಲ್ಲಿಗೆ ಕಾನೂನಿಂದ ತಪ್ಪಿಸಿಕೊಂಡ್ರು, ಪೊಲೀಸಿಂದ ತಪ್ಪಿಸಿಕೊಂಡ್ರು. 4 ಜನ ಓಡಾಡ್ತಾ ಇದ್ದಾರೆ. ಅದರಲ್ಲಿ ಆ ಡ್ರೈವರ್ ತಲೆಗೆ ಯಾರು ಕಲ್ಲಿಂದ ಹೊಡೆದ್ರಲ್ಲ, ಅವನಿಗೆ ಇವನ್ ತಲೆಗೆ ಎಲ್ಲೆಲ್ಲಿ ಹೊಡೆದಿದ್ನೋ ಅಲ್ಲೆಲ್ಲ ಭಯಂಕರವಾದ ತಲೆನೋವು. ಸ್ಕ್ಯಾನ್ ರಿಪೋರ್ಟ್ ನಾರ್ಮಲ್, ಬ್ಲಡ್ ರಿಪೋರ್ಟ್ ನಾರ್ಮಲ್, ಎಲ್ಲ ನಾರ್ಮಲ್, ಆದರೆ ವಿಚಿತ್ರವಾದ ತಲೆನೋವು. ಆ ತಲೆನೋವು ಗುಣ ಆಗ್ಲಿಕ್ಕೆ ಇವ ಬಂದದ್ದು ಡಿವೈನ್ ಧ್ಯಾನ ಮಂದಿರಕ್ಕೆ. ನೋಡಿ ವಿಷಯ ನೋಡಿ ಹೇಗಿದೆ. ಇದನ್ನು ಕೇಳಿದ ನಾನು ತಬ್ಬಿವಾದೆ, ವಾ ಎಂತ ಒಂದು ಕಾರ್ಯ. ಅಂದ್ರೆ ಮನುಷ್ಯರು ಏನೇ ಮಾಡಲಿ ದೇವರು ನೋಡಿ. ಬೈಬಲ್ ಏನ್ ಹೇಳ್ತದೆ ಅಂದ್ರೆ, ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ ಒಂದು 13ನೇ ವಾಕ್ಯನ ಓದಿದ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ,
ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ಕಣ್ಣಿಗೆ ಮುಚ್ಚುಮರೆಯಾದದು ಒಂದು ಇಲ್ಲ, ಎಲ್ಲವೂ ಬಟ್ಟ ಬಯಲು. ದೇವರಿಗೆ ತಿಳಿಯದ ಒಂದು ರಹಸ್ಯವಿಲ್ಲ, ದೇವರಿಗೆ ಎಲ್ಲ ಗೊತ್ತಿದೆ. ಆದ್ದರಿಂದಲೇ ದೇವರು ನನ್ನ ಹತ್ರ ಹೇಳಿದ್ರು, ತಲೆನೋವು ಹೇಗೆ ಅಂತ ಅವನು ಕೇಳು. ಎಷ್ಟು ಕತೆ ನಾನು ಕೇಳಿದೆ. ಹಾಗಾಗಿ ಪ್ರಿಯರೇ ನೋಡಿ, ಪಾಪ ಎನ್ನುವಂಥದ್ದು ಮನುಷ್ಯನನ್ನ ಯಾವ ಮಟ್ಟದಲ್ಲಿ ದಬ್ಬಾಳಿಕೆಯನ್ನು ತರುತ್ತೆ, ಎಲ್ಲೆಲ್ಲಿ ಡ್ಯಾಮೇಜ್ ಮಾಡತ್ತೆ. ಲೋಕದ ಯಾವ ಔಷಧಿಗೂ ನಮ್ಮನ್ನು ಗುಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ದೇವರ ಸನ್ನಿಧಿಯಲ್ಲಿ ಕರುಣೆಗಾಗಿ ಪ್ರಾರ್ಥಿಸುತ್ತೇವೆ, ಪಶ್ಚಾತ್ತಾಪ ಪಡುತ್ತೇವೆ, ಕ್ಷಮೆಗಾಗಿ ಪ್ರಾರ್ಥಿಸುತ್ತೇವೆ, ಅಲ್ಲಿ ದೇವರ ಶಕ್ತಿಯು ನಮ್ಮ ಮೇಲೆ ಇಳಿದು ಬರುತ್ತದೆ, ಅಲ್ಲಿ ಬಿಡುಗಡೆ ಉಂಟಾಗುತ್ತದೆ. ಅಲ್ಲಿಯವರೆಗೆ ಬಿಡುಗಡೆ ಉಂಟಾಗುವುದಿಲ್ಲ. ಆ ದುಷ್ಟ ಶಕ್ತಿಯ ಬಂಧನಗಳನ್ನು ವಿನಾಶ ಮಾಡಲೆಂದೇ ದೇವರ ಪುತ್ರ ಈ ಧರೆಯಲ್ಲಿ ಕಾಣಿಸಿಕೊಂಡದ್ದು. ಹಾಗಾಗಿ ದೇವರ ಅಪಾರವಾದ ಕೃಪೆಯು ನಮ್ಮನ್ನು ಆವರಿಸಿಕೊಳ್ಳಬೇಕಾದಲ್ಲಿ ದೇವರ ಮುಂದೆ ನಾವು ಶರಣಾಗಬೇಕು. ನಾವು ಮಾತ್ರವಲ್ಲ, ಕೆಲವೊಮ್ಮೆ ನಮ್ಮ ಕುಟುಂಬಗಳನ್ನು ತಗೊಂಡ್ರೆ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ, ಆದರೆ ಕೆಲವೊಮ್ಮೆ ನಮ್ಮ ಹೆಂಡತಿಯ ಹೃದಯ ಕಠಿಣವಾಗಿರುತ್ತೆ, ಮಕ್ಕಳ ಹೃದಯ ಕಠಿಣವಾಗಿರುತ್ತೆ, ಗಂಡನ ಹೃದಯ ಕಠಿಣವಾಗಿರುತ್ತೆ. ಅವರು ದೇವರನ್ನ ಯಾವ ಲೆಕ್ಕಕ್ಕೂ ತೆಗೆದುಕೊಳ್ಳುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವರ ಪರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗ್ತದೆ. ಅವರ ಪರವಾಗಿ ಅವರ ನೋವುಗಳನ್ನು ನಾವು ವಹಿಸ್ಕೋಬೇಕಾಗ್ತದೆ. ಅವರು ನಮಗೆ ಕೊಡುವ ದುಃಖಗಳನ್ನು ನಾವು ವಹಿಸಿಕೊಳ್ಳಬೇಕಾಗ್ತದೆ. ಅವರ ಪರವಾಗಿ ದೇವರು ಕಾರ್ಯ ಮಾಡುವಂತೆ ನಾವು ಅವರಿಗಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಪ್ರಾರ್ಥನೆ ಮಾಡಬೇಕಾಗ್ತದೆ. ಅಲ್ಲಿಯವರೆಗೆ ಅವರಿಂದ ಉಂಟಾಗುವ ಎಲ್ಲ ಸಹನೆಗಳನ್ನು ನಮ್ಮದಾಗಿ ಹೊತ್ಕೊಳ್ಳಬೇಕು. ನಾವು ನಮ್ಮದಾಗಿ ಹೊತ್ಕೊಳ್ಬೇಕು. ಅಲ್ಲಿದ್ರೆ ಏನಾಗ್ತದೆ, ಕೆಲವೊಮ್ಮೆ ಮನುಷ್ಯನ ಚಿಂತೆ ನಮಗೆ ಬರ್ತದೆ. ಏನು ಮನುಷ್ಯನ ಚಿಂತೆ? ಯಾಕೆ ನೀವು ಹೇಳಿದ್ದೆಲ್ಲ ಕೇಳಬೇಕು? ಯಾಕೆ ನಿಮ್ಮಿಂದ ಉಂಟಾಗುವ ಈ ದುಃಖವನ್ನೆಲ್ಲ ನಾನು ಅನುಭವಿಸಬೇಕು? ನನಗೇನು ಹಣೆ ಬರ ಅಥವಾ ನನಗೇನು ಗ್ರಾಚಾರ? ನನಗೆ ಮನಸ್ಸು ಮಾಡಿದ್ರೆ ಸಮಾಧಾನವಾಗಿರೋಕ್ಕಾಗಲ್ವಾ? ನಿನಗೆ ಹೆಂಗೆ ಟಿಕೆಟ್ ಕೊಡಬೇಕು ನಂಗೆ ಗೊತ್ತಾ? ನಿನ್ಗೆ ಹೆಂಗೆ ಪಾಠ ಕಲಿಸಬೇಕು ನಂಗೆ ಗೊತ್ತಾ? ಲೋಕದ ದಾರಿಯನ್ನು ಅನುಸರಿಸಿದ್ರೆ ಅವರಿಗೆ ಪಾಠ ಕಲಿಸಬಹುದು. ಆದರೆ ಅಲ್ಲಿ ನಾವು ತಪ್ಪಿ ಹೋಗ್ತೇವೆ, ನಮ್ಮ ಕುಟುಂಬ ಕೂಡ ತಪ್ಪಿ ಹೋಗ್ತದೆ. ಅದು ದೇವರ ನಿಯಮಕ್ಕೆ ಬರೋದಿಲ್ಲ, ಲೋಕದ ನಿಯಮ ಆಗೋಯ್ತು. ಸಾಧ್ಯವಾದಷ್ಟು ಲೋಕದ ನಿಯಮಕ್ಕೆ ಹೆಜ್ಜೆ ಹಾಕಬಾರದು. ತುಂಬ ಕಷ್ಟಪಡಬೇಕಾಗಿ ಬರ್ತದೆ, ಕಣ್ಣೀರು ಇಡಬೇಕಾಗ್ತದೆ, ದುಃಖ ಪಡಬೇಕಾಗ್ತದೆ. ಹಾಗಾಗಿ ಆ ಕಣ್ಣೀರನ್ನು ದೇವರ ಸನ್ನಿಧಿಯಲ್ಲಿ ಹಾಕಬೇಕು. ಪ್ರಿಯರೇ, ಬಹಳ ಮುಖ್ಯವಾಗಿ ಕಣ್ಣೀರಿಗೆ ಬಹಳ ಬೆಲೆ ಉಂಟ. ಎರಡು ರೀತಿಯ ಕಣ್ಣೀರುಂಟ. ಒಂದ ಮೊಸಳೆ ಕಣ್ಣೀರು, ಜನರ ಎದುರಿನಲ್ಲಿ ನಾಟಕ ಆಡಲಿಕ್ಕೆ ನಾವು ಬಳಸುವ ಕಣ್ಣೀರು. ಅದರಿಂದ ಪ್ರಯೋಜನ ಇಲ್ಲ. ಮನುಷ್ಯರನ್ನು ಮತ್ತು ದೇವರನ್ನು ವಂಚಿಸುವ ಕಣ್ಣೀರು, ಅದಕ್ಕೆ ಬೆಲೆ ಇಲ್ಲ. ದೇವರ ಸನ್ನಿಧಿಯಲ್ಲಿ ನಿಜವಾಗಿಯೂ ಸುರಿಸುವ ಕಣ್ಣೀರು, ದೇವರಿಗೆ ಯಾವುದು ಹೆಚ್ಚು ಪ್ರಿಯ, ನಿಷ್ಕಳಂಕವಾದ ಮನಸ್ಸಿನಿಂದ ನಾವು ಹಾಕುವ ಕಣ್ಣೀರು ದೇವರಿಗೆ ಬಹಳ ಪ್ರಿಯವಾದ ಕಾಣಿಕೆ. ಬಹಳ ಮನೋಹರವಾದ ಉದಾಹರಣೆ. ಹಾಗಾಗಿ ನನ್ನ ಗಂಡನಿಂದ, ನನ್ನ ಹೆಂಡತಿಯಿಂದ, ನನ್ನ ಮಕ್ಕಳಿಂದ ನನಗೆ ಸಿಗುವ ಕಣ್ಣೀರನ್ನ ದೇವರ ಮುಂಭಾಗದಲ್ಲಿ ಅರ್ಪಣೆ ಮಾಡುವಂಥದ್ದು, ಅವರ ಪರವಾಗಿ ಕ್ಷಮೆ ಕೇಳುವಂಥದ್ದು, ಅವರಿಗೋಸ್ಕರ ಒಂದು ಒಳ್ಳೆ ಆಹಾರವನ್ನ ತ್ಯಾಗ ಮಾಡುವಂಥದ್ದು. ಇದು ನಿಜವಾದ ಪ್ರೀತಿ, ನಿಜವಾದ ಪ್ರೀತಿ, ಯೇಸುವಿನ ಪ್ರೀತಿ. ಪ್ರಿಯರೇ, ಯೇಸುವಿನ ಪ್ರೀತಿ ಅಂತದ್ದು ಮನುಷ್ಯರ ಎಲ್ಲ ದುಃಖವನ್ನು ತನ್ನ ಹೆಗಲ ಮೇಲೆ ಹೊತ್ತು ಮನುಷ್ಯ ಮಕ್ಕಳಿಗಾಗಿ ಕಣ್ಣೀರು ಸುರಿಸಿ ತನ್ನ ಅಮೂಲ್ಯವಾದ ರಕ್ತವನ್ನೇ ಮನುಷ್ಯರಿಗಾಗಿ ಚೆಲ್ಲಿದ ಪ್ರೀತಿಯಾಗಿದೆ ದೈವ ಪ್ರೀತಿ. ಹಾಗಾಗಿ ನಾವು ಕೂಡ ನಮ್ಮ ಮನೆಗಳಲ್ಲಿ ವಿಷಮ ಪರಿಸ್ಥಿತಿಗಳನ್ನು ನೋಡುವಾಗ ಅದಕ್ಕೆ ಲೋಕದ ರೀತಿಯನ್ನ ಅನುಸರಣೆ ಮಾಡುವ ಜಾಗದಲ್ಲಿ ದೇವರ ಸನ್ನಿಧಿಯಲ್ಲಿ ನಮ್ಮ ಇಷ್ಟಪಟ್ಟ ಆಹಾರವನ್ನ ತ್ಯಜಿಸಿ ಸಮರ್ಪಣೆ ಮಾಡಬೇಕು. ಹೇಳಬೇಕು, ದೇವರೇ, ಇವತ್ತು ನಾನು ಇಷ್ಟಪಟ್ಟ ಆಹಾರವನ್ನು ತ್ಯಾಗ ಮಾಡ್ತಾ ಇದ್ದೇನೆ. ಯಾವುದಕ್ಕಾಗಿ? ನನ್ನ ಗಂಡನ ಮನ ಪರಿವರ್ತನೆಗೆ, ನನ್ನ ಹೆಂಡತಿಯ ಮನ ಪರಿವರ್ತನೆಗೆ, ಅಥವಾ
ಈ ಕಷ್ಟ ಪರಿಹಾರವಾಗುವುದಕ್ಕಾಗಿ ನಾನಿವತ್ತು ನಿಮ್ಮ ನಾಮದಲ್ಲಿ ಉಪವಾಸ ಕೈಗೊಂಡು ನನ್ನ ಕಣ್ಣೀರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇನೆ. ನನ್ನ ಮೇಲೆ ಕರುಣೆ ತೋರಬೇಕು. ಪೈಶಾಚಿಕ ಶಕ್ತಿ ಬಿಡುಗಡೆಯಾಗುವ ಒಂದು ವಿಧಾನ. ಒಮ್ಮೆ ಕೇರಳದಲ್ಲಿ ಒಂದು ಅಮ್ಮ ಮದುವೆ ಆಯಿತು. ಬಹಳ ಕನಸುಗಳನ್ನು ಇಟ್ಕೊಂಡು ಮದುವೆ ಆಯಿತು. ಅದರಲ್ಲಿ ಒಂದು ಕನಸು, ದೇವರೇ, ನನ್ನ ಗಂಡನಾಗಿ ಬರುವ ವ್ಯಕ್ತಿ ಕುಡಿಯುವಂತ ಮನುಷ್ಯನಾಗಿರಬಾರದು. ಕೇರಳದಲ್ಲಿ ಕುಡುಕರ ಸಂಖ್ಯೆ ಜಾಸ್ತಿ. ಕ್ರಿಸ್ಮಸ್ ಹಬ್ಬ ಆಗುವಾಗ, ಈಸ್ಟರ್ ಹಬ್ಬ ಆಗುವಾಗ ದೊಡ್ಡದಾಗಿ ಪೇಪರಲ್ಲಿ ಬರ್ತದೆ, ಕೇರಳದಲ್ಲಿ ಯಾವ ಭಾಗದಲ್ಲಿ ಎಷ್ಟು ಲಕ್ಷ ರೂಪಾಯಿ ಮದ್ಯ ಖರ್ಚಾಯಿತು ಅಂತೇಳಿ. ಅಷ್ಟು ಫೇಮಸ್. ಅದಕ್ಕೆ ಒಂದು ಹೆಣ್ಮಗಳು ಪ್ರಾರ್ಥನೆ ಮಾಡಿದ್ರು, ದೇವರೇ, ಹುಡುಕನಲ್ಲದ ಮನುಷ್ಯ ನನಗೆ ಸಿಗಬೇಕು. ಅಮ್ಮನಿಗೆ ಮದುವೆ ಆಯಿತು. ಮದುವೆ ಆಗಿ 1 ತಿಂಗಳಾಗುವಷ್ಟರಲ್ಲಿ ಅಮ್ಮನಿಗೆ ಗೊತ್ತಾಯಿತು, ನನಗೆ ಸಿಕ್ಕ ಗಂಡ ದೊಡ್ಡ ಕುಡುಕ. ಮದುವೆ ಆಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ದಿನಗಳು ಕುಡಿಯೋದು ಬಿಟ್ಟಿದ್ದ. ಯಾರು ಕೇಳಿದ್ರು, ಮೊದಲೆಲ್ಲ ಕುಡಿತಿದ್ದ, ಈಗ ಒಳ್ಳೆ ಮನುಷ್ಯ ಆಗಿದ್ದಾರೆ. ಅದನ್ನು ನಂಬಿ ಮನೆಯವರು ಮದುವೆ ಮಾಡಿಕೊಟ್ರು. ಈ ಹುಡುಗಿನ ಮದುವೆ ಆಯಿತು. ಮದುವೆ ಆದಮೇಲೆ ಏನಾಯಿತು, ಪ್ರಾಬ್ಲಮ್ ಶುರುವಾಯಿತು. ಪ್ರಾಬ್ಲಮ್ ಶುರುವಾದ ಮೇಲೆ ಈಗ ಅಮ್ಮ ಏನು ಮಾಡಬೇಕು? ಅಮ್ಮ ಕ್ಯಾರಿಸ್ಮ್ಯಾಟಿಕ್ ಧ್ಯಾನಗಳಲ್ಲಿ ಭಾಗವಹಿಸಿದ ಅಮ್ಮ. ಈಗ ಅಮ್ಮ ಏನು ಯೋಚನೆ ಮಾಡಿದ್ರೆ, ಬಂದು ದೇವ್ರ ಮುಂದೆ ಕೂತ್ಕೊಳ್ತು. ದೇವ್ರ ಹತ್ರ ಹೇಳ್ತು, ಅಪ್ಪ, ಯಾವುದನ್ನು ನಾನು ಬೇಡ ಅಂತ ಹೇಳಿದ್ನೋ ಅದನ್ನೇ ನೀ ಕೊಟ್ಟಿದ್ಯಾ. ಅದನ್ನೇ ನೀ ಕೊಟ್ಟ ಮೇಲೆ ನಿನ್ನ ಉದ್ದೇಶ ಏನೋ ಇದೆ. ಹಂಗಾಗಿ ನಾನೇನ್ ಮಾಡ್ತೀನಿ, ಇವತ್ತಿಂದ ಬೆಳಿಗ್ಗೆ ನಾಷ್ಟ ಬಿಟ್ಬಿಡ್ತೀನಿ. ಒಂದಿನಲ್ಲ, ಗಂಡ ಪರಿವರ್ತನೆ ಆಗುವವರೆಗೆ 2 ಮೀನು ಮಾಂಸ ಎಲ್ಲ ಬಿಟ್ಬಿಡ್ತೀನಿ. ತ್ಯಾಗ ನೋಡಿ. ಪ್ರಿಯ ಸಹೋದರ ಸಹೋದರಿಯರೇ, ಯೋಚನೆ ಮಾಡಿ. ನಾನು ಮೊದಲೇ ಹೇಳಿದಾಗೆ, ನಿನ್ಗೋಸ್ಕರ ನ್ಯಾನ್ಯಾಕೆ ಊಟ ಬಿಡಬೇಕು? ನಿನ್ಗೋಸ್ಕರ ನ್ಯಾನ್ಯಾಕೆ ಮೀನು ಮೊಟ್ಟೆ ಮಾಂಸ ಬಿಡಬೇಕು? ಅಲ್ಲಿ ಒಂದು ನಿಯಮ ಇದೆ. ಏನದು? ದೇವರ ಮುಂಭಾಗದಲ್ಲಿ ನಾವು ಪತಿ ಪತ್ನಿಯರಾಗುವಾಗ ಬಲಿಪೀಠದ ಮುಂದೆ ಒಂದು ವಾಗ್ದಾನ ಮಾಡಿದ್ದೇವೆ. ಏನು ವಾಗ್ದಾನ? ಜೀವನದ ಪ್ರತಿಯೊಂದು ದಿನ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ಹೇಗೆ ಪ್ರೀತಿ ಮಾಡೋದು? ಭೂಮಿಯಲ್ಲಿ ಶಾರೀರಿಕವಾಗಿ ಅಂದ ಚಂದ ನೋಡಿ, ಹಣ ನೋಡಿ, ಶ್ರೀಮಂತಿಕೆ ನೋಡಿ, ಕೆಲಸ ನೋಡಿ, ವಿದ್ಯಾಭ್ಯಾಸ ನೋಡಿ ಎಲ್ಲರೂ ಪ್ರೀತಿ ಮಾಡ್ತಾರೆ. ಅದು ಪ್ರೀತಿ ಅಲ್ಲ. ಆದರೆ ದೇವರ ಸನ್ನಿಧಿಯಲ್ಲಿ ದೇವರು ನನಗಾಗಿ ಕರುಣಿಸಿದ ಗಂಡ, ನನಗಾಗಿ ಕರುಣಿಸಿದ ಹೆಂಡತಿ, ಇಂಥ ವ್ಯಕ್ತಿಯನ್ನು ನೀನು ಪ್ರೀತಿ ಮಾಡು. ಸಾಧ್ಯನೇ ಇಲ್ಲ. ಒಂದು ಮನುಷ್ಯನಿಗೂ ಅದು ಸಾಧ್ಯವಾಗುವುದಿಲ್ಲ. ಪ್ರಿಯರೇ, ನಮ್ಮನ್ನು ನೋಡಿ, ನನ್ನನ್ನು ನೋಡಿ. ನಾನು ಬಲಹೀನ ಮನುಷ್ಯ. ನನ್ನ ಯೋಗ್ಯತೆ ಏನು? ಪಾಪ ಮಾತ್ರ. ಆಗಿದ್ದ ಪಕ್ಷದಲ್ಲಿ ಯೇಸು ಪ್ರಭು ನಮಗೋಸ್ಕರ ಸ್ವರ್ಗವನ್ನು ಬಿಟ್ಟು ಈ ಧರೆಗೆ ಬಂದು ನಮ್ಮ ಎಲ್ಲ ಬಲಹೀನತೆಗಳನ್ನು ತನ್ನ ಹೆಗಲ ಮೇಲೆ ಹೊತ್ತು ನಮಗಾಗಿ ರಕ್ತವನ್ನು ಚೆಲ್ಲಿದ್ದು ನಿಜವಾದ ಪ್ರೀತಿ. ಅದು ಪ್ರೀತಿ. ಹಾಗೆ ನಮ್ಮ ಜೀವಿತದಲ್ಲಿ ದೇವರು ಯಾರನ್ನೆಲ್ಲ ನಮ್ಮ ಮಡಿಲಿಗೆ ಹಾಕಿದಾರೋ ಅವರನ್ನ ನಾವು ಪ್ರೀತಿ ಮಾಡಬೇಕು ಎನ್ನುವ ಋಣದಲ್ಲಿದ್ದೇವೆ. ಋಣ. ಹಾಗಾಗಿ ಅಮ್ಮ ಏನು ತೀರ್ಮಾನ ಮಾಡಿದ್ದು? ದೇವರೇ, ನನ್ನ ಗಂಡ ಪರಿವರ್ತನೆ ಹೊಂದುವವರೆಗೆ ನಾನು ಅವನನ್ನು ಪ್ರೀತಿಸಬೇಕು. ಅದಕ್ಕಾಗಿ ನೀವು ನನಗೆ ಕೊಟ್ಟಿದ್ದೀರಾ. ಈ ಆತ್ಮವನ್ನು ನಾನು ಗೆಲ್ಲಬೇಕು. ಅದಕ್ಕಾಗಿ ನೀವು ನನಗೆ ಕೊಟ್ಟಿದ್ದೀರಾ. ಆದ್ದರಿಂದ ನಾನು ಇವತ್ತು ನನ್ನ ಗಂಡ ಪರಿವರ್ತನೆ ಆಗುವ ತನಕ ಒಂದು ನಾಷ್ಟ ಬಿಡ್ತೇನೆ, ಬೆಳಿಗ್ಗೆ ಉಪಹಾರ ಬಿಡ್ತೇನೆ. ಜೊತೆಗೆ ಗಂಡ ಪರಿವರ್ತನೆಗೊಳ್ಳುವವರೆಗೆ ಮೀನು ಮೊಟ್ಟೆ ಮಾಂಸ ಏನೂ ತಿನ್ನೋದಿಲ್ಲ. ತೀರ್ಮಾನ ಮಾಡಿದೆ. ದಿನ ಉರುಳಿತು, ತಿಂಗಳುಗಳು, ವರ್ಷಗಳು, ಕೊನೆಗೆ 13 ವರ್ಷಗಳು ಕಳೆದು ಬಂತು. ನೀವು ಯೋಚನೆ ಮಾಡಿ ಪ್ರಿಯರೇ, 13 ವರ್ಷ ಒಂದು ಮನುಷ್ಯ ಬೆಳಿಗ್ಗೆ ನಾಷ್ಟ ಬಿಟ್ಟು 2 ಹೊತ್ತು ಊಟ ಮಾಡಿ ಮೀನು ಮೊಟ್ಟೆ ಮಾಂಸ ರುಚಿಕರವಾದ ಎಲ್ಲ ಪದಾರ್ಥ ಬಿಟ್ಟು 13 ವರ್ಷ ಹೆಂಗ್ ಕಳೆದಿರಬೇಕು? ಆತ್ಮಕ್ಕೆ ಅಷ್ಟು ಬೆಲೆ ಇದೆ. ಆತ್ಮವನ್ನ ಕುರಿತು ಬೈಬಲ್ ಏನು ಹೇಳ್ತದೆ? ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 25ನೇ ವಾಕ್ಯ. ಒಬ್ಬ ಮನುಷ್ಯನು ಇಡೀ ಪ್ರಪಂಚವನ್ನು ಗೆದ್ದು ತನ್ನ ಆತ್ಮವನ್ನು ಕಳೆದುಕೊಂಡರೆ ಅದರಿಂದ ಅವನಿಗಾಗುವ ಪ್ರಯೋಜನವೇನು?
ವಾಕ್ಯ ಹೇಳುವಂಥದ್ದು. ಅಂದ್ರೆ ಒಂದು ಆತ್ಮಕ್ಕೆ ಎಷ್ಟು ಬೆಲೆ ಇದೆ, ಆ ಆತ್ಮವನ್ನ ನಾವು ನರಕದ ಬೆಂಕಿಯಿಂದ ತಪ್ಪಿಸಿ ದೇವರ ಕೈಯಲ್ಲಿ ಒಂದು ಆತ್ಮವನ್ನು ಕೊಡಬೇಕಾದ್ರೆ ಯಾವುದೆಲ್ಲ ಶಿಲ್ವೆ ಹೊರಬೇಕಾಗ್ತದೆ ಯೋಚನೆ ಮಾಡಿ. ಯಾವುದೆಲ್ಲ ಶಿಲುಬೆ ಹೊರಬೇಕಾಗ್ತದೆ ಯೋಚನೆ ಮಾಡಿ. ತುಂಬಾ ವಿಷಯ ಉಂಟು. ಆತ್ಮಿಕ ವಿಚಾರದಲ್ಲಿ ಆಳವಾದ ಪರಿಜ್ಞಾನವಿದ್ದರೆ ಮಾತ್ರ ಇದು ನಮ್ಗೆ ಅರ್ಥ ಆಗ್ತದೆ. ಇಲ್ಲದಿದ್ರೆ ನಾವು ಲೋಕದ ಮನುಷ್ಯರಾಗ್ತೇವೆ. ಹೆಚ್ಚಿನ ಅಂಶ ಇವತ್ತು ನಾವು ಕ್ರೈಸ್ತ ವಿಶ್ವಾಸಿಗಳು ಲೋಕದ ದಾರಿಯಲ್ಲಿ ಇರುವಂತದ್ದು. ಯೇಸುಪ್ರಭು ಏನು ಹೇಳ್ತಾರೆ? ವಿನಾಶಕ್ಕೆ ಹೋಗುವ ಬಾಗಿಲು ಬಹಳ ದೊಡ್ಡದು, ಅಲ್ಲಿ ತುಂಬಾ ಮಂದಿ ಪ್ರಯಾಣ ಮಾಡ್ತಾರೆ. ಸ್ವರ್ಗ ರಾಜ್ಯಕ್ಕೆ ಹೋಗುವ ಬಾಗಿಲು ತುಂಬಾ ಕಿರಿದು, ಕಷ್ಟ ನಷ್ಟಗಳಿಂದ ತುಂಬಿರುವಂತದ್ದು, ನುಸುಳಿಕೊಂಡು ಹೋಗಬೇಕು. ಕೆಲವೇ ಮಂದಿ ಅದನ್ನು ಆಯ್ಕೆ ಮಾಡ್ತಾರೆ. ಪ್ರಿಯರೇ, ಹಾಗಿರುವಾಗ ಜೀವಿತದಲ್ಲಿ ಸ್ವಲ್ಪ ಕಷ್ಟಗಳು ಸಂಭವಿಸಿದ್ರೆ, ಗಂಡನಿಗೆ ಸಾಲ ಆಯಿತು, ಗಂಡನಿಗೆ ಸಂಪಾದನೆ ಇಲ್ಲ, ಕೆಲಸ ಇಲ್ಲ, ದುಃಖ ಇದೆ, ಕೂಡಲೇ ಆತ್ಮೀಕತೆಯಲ್ಲಿ ಇಲ್ಲದೆ ಇರಬಹುದು, ನಿಜವಾಗಿಯೂ ದೇವರ ಪ್ರೀತಿಯಲ್ಲಿ ಇಲ್ಲದೆ ಇರುವಂತ ಹೆಣ್ಮಕ್ಳು ಏನ್ ಮಾಡ್ತಾರೆ? ಸ್ಟಾರ್ಟ್ ಮಾಡ್ತಾರೆ. ನಿನ್ನಿಂದ ಹಂಗಾಯ್ತು, ನಿನ್ನಿಂದ ಹಿಂಗಾಯ್ತು, ನೀನ್ ನನಗೆ ಏನ್ ಕೊಟ್ಟೆ? ಮದುವೆಗೆ ಎಷ್ಟು ವರ್ಷ ಆಯ್ತು? ನಿನ್ನಿಂದ ಯಾವ ಸುಖ ಅನುಭವಿಸಿದೀನಿ? ಚಿನ್ನ ತೆಗೆದುಕೊಟ್ಟಿಯಾ? ಇಲ್ಲ. ಬಂಗ್ಲೆ ತೆಗೆದುಕೊಟ್ಟಿಯಾ? ಇಲ್ಲ. ಕಾರ್ ತೆಗೆದುಕೊಟ್ಟಿದ್ಯಾ? ಇಲ್ಲ. ಹಂಗಾಗಿ ವೇಸ್ಟ್ ಮಾಡಿ ನಿನ್ನನ್ನು ಬಿಟ್ರೆ ಸುಖ ಪಡಕ್ಕೆ ನನಗೆ ದಾರಿ ಇದೆ. ಎಷ್ಟು ಮಂದಿ ಇದ್ದಾರೆ ಈ ಲೆಕ್ಕದಲ್ಲಿ ಇವತ್ತು? ಕ್ರಿಶ್ಚಿಯನ್ಸ್. ಬೇರೆಯವ್ರ ಬಗ್ಗೆ ನಾವು ಮಾತಾಡೋದು ಬೇಡ, ದೇವರ ಮಕ್ಕಳನ್ನು ಕುರಿತು ಮಾತನಾಡೋಣ. ತುಂಬಾ ಜನ ಇದ್ದಾರೆ. ನಿನ್ನ ಕಷ್ಟದಲ್ಲಿ ನಾನು ನಿಲ್ತೇನೆ, ಬಾ ಜಪಸರ ಹೇಳೋಣ, ದೇವರ ವಾಕ್ಯವನ್ನು ಓದೋಣ, ಬಲವಾಗಿ ದೇವರನ್ನು ಹಿಡಿಯೋಣ, ದೇವರು ನಮ್ಮನ್ನು ಮುನ್ನಡೆಸುತ್ತಾರೆ ಎನ್ನುವ ಆತ್ಮೀಕ ಜ್ಞಾನವುಳ್ಳವರು ಕೆಲವೇ ಮಂದಿ. ಲೋಕವನ್ನು ಅನುಸರಿಸುವವರು ಬಹಳ ಮಂದಿ ಇದ್ದಾರೆ. ಹಾಗಾಗಿ ಕಣ್ಣೆದುರುಗಡೆನೆ ಇನ್ನೊಬ್ಬರ ಫ್ರೆಂಡ್ಶಿಪ್ ಮಾಡಿ ನಮ್ಮನ್ನ ನಡಿ ನೀರಲ್ಲಿ ಬಿಟ್ಬಿಟ್ಟು, ನಿನ್ನ ಹತ್ರ ಏನಿಲ್ಲ, ನೀನು ಕಟ್ಟಿದ ತಾಳಿ ಅಲ್ವಾ ಇಡ್ಕ, ನೀನು ಹಾಕಿದ ಉಂಗುರ ಅಲ್ವಾ ಇಡ್ಕ, ಮುಖದ ಮೇಲೆ ಬಿಸಾಡಿ ಮಾರನೇ ದಿನ ರೈಟ್. ಈ ಪರಿಸ್ಥಿತಿ ಬರುವಾಗ ನಾವು ಯಾರೊಟ್ಟಿಗೆ ಅಗ್ರಿಮೆಂಟ್ ಮಾಡ್ತಾ ಇದ್ದೀವಿ? ಪಿಶಾಚಿಯೊಟ್ಟಿಗೆ ನನ್ನ ಅಗ್ರಿಮೆಂಟ್. ನನಗೆ ದೇವರು ಬೇಡ, ಸ್ವರ್ಗ ರಾಜ್ಯ ಬೇಡ, ದೇವರಾಗಿ ನನಗೆ ಯಾವ ಸಂಬಂಧವೂ ಇಲ್ಲ, ನಾನು ಈ ಲೋಕದಲ್ಲಿ ಸುಖ ಪಡಬೇಕು. ಎಷ್ಟು ದಿನಕ್ಕೆ? ಏನ್ ಗ್ಯಾರಂಟಿ 10 ವರ್ಷ ಬದುಕ್ತೀವಿ ಅಂತೇಳಿ? ಇಂಗ್ಲೆಂಡಲ್ಲಿ ಆದಿ ಧರ್ಮಸಭೆಯ ಕಾಲದಲ್ಲಿ ಥಾಮಸ್ ಮೋರ್ ಇದ್ರು. ಥಾಮಸ್ ಮೋರ್ ಕುಟುಂಬಸ್ಥ ಮನುಷ್ಯ, ಮದುವೆಯಾಗಿ ಮಕ್ಕಳಿದ್ದ ಮನುಷ್ಯ, ಸ್ವಯಂ ಪ್ರವಾದಿಯಾಗಿದ್ದ ಮನುಷ್ಯ. ರಾಜನಿಗೆ ತಿರುಮಂತ್ರ ಹೇಳಿದ, ರಾಜ ಹೆಂಡತಿ ಇದ್ದು 2ನೇ ಮದುವೆ ಆಗೋದು ಸರಿ ಇಲ್ಲ, ಅದು ವಿಚಾರ. ಥಾಮಸ್ ಮೋರ್ಗೆ ಜೈಲು ಶಿಕ್ಷೆ ಆಯಿತು. ರಾಜ ಆರ್ಡರ್ ಮಾಡಿದ, ಇವನ್ ತಗೊಂಡ ಕತ್ತರಿಸೋ. ಹೆಂಡತಿ ಬಂದ್ಬಿಟ್ಟು ಥಾಮಸ್ ಮೋರ್ಗೆ ಹೇಳಿದ್ರು, ಲೇ ಮರ, ನನ್ನನ್ನು ನೋಡು, ನನ್ನ ಮಕ್ಕಳನ್ನು ನೋಡು, ರಾಜನ ಹತ್ರ ಹೇಳು, ತಪ್ಪಾಯ್ತು ಅಂತ ಹೇಳು ಕಣೋ, ಅವನ್ ಕಾಲು ಹಿಡಿಕ ಕಣೋ, ಬಿಟ್ಬಿಡ್ತಾನೆ, ನನ್ಗೆ ನೀನ್ ಬೇಕು, ನನ್ಗಲ್ಲಿದ್ರು ನನ್ನ ಮಕ್ಕಳಿಗೆ ನೀನು ತಂದೆ ಬೇಕು, ನಮ್ಮ ಕುಟುಂಬ ಅನಾಥ ಆಗ್ಬಿಡ್ತದೆ. ಆಗ ಥಾಮಸ್ ಮೋರ್ ಹೇಳಿದ, ನೀ ಹುಚ್ಚಿಯಂತೆ ಮಾತಾಡಬೇಡ, ಆಯ್ತು ನಾನು ಕಾಲಿಗೆ ಕ್ಷಮೆ ಕೇಳ್ತೀನಿ, ರಾಜ ನನ್ನ ಬಿಟ್ಬಿಟ್ಟು ಅದು ಇಟ್ಕೋ, ನಾಳೆ ಬದುಕ್ತೀನಿ ಅಂತ ನಿಮ್ಗೆ ಏನಾದರೂ ಗ್ಯಾರಂಟಿ ಇದೆಯಾ? ಬಹಳ ಸುಂದರವಾದ ಮಾತು. ನಾಳೆ ಬದುಕ್ತೀನಿ ಅಂತ ನಿಮ್ಗೇನಾದ್ರೂ ಗ್ಯಾರಂಟಿ ಇದೆಯಾ? ಹಾಗಿದ್ದ ಗ್ಯಾರಂಟಿ ಏನೂ ಇಲ್ಲ. ಹಾಗಿದ್ಮೇಲೆ ನನ್ನ ಚಿಂತೆ ಬಿಟ್ಬಿಡು, ನೀನು ದೇವರ ಮೇಲೆ ಅವಲಂಬಿತಳಾಗು. ನಾನು ಹೇಳಿದ್ದು ಸತ್ಯ, ಸತ್ಯಕ್ಕಾಗಿ ಸಾಯ್ತೇನೆ, ಅದು ಪರಿಣಾಮ ಏನೂ ಆಗಲಿ. ಥಾಮಸ್ ಮೋರ್ ಕಾಂಪ್ರಮೈಸ್ ಆಗಲಿಲ್ಲ. ಬದಲಾಗಿ ಅವರನ್ನು ಕತ್ತರಿಸಲು ತಗೊಂಡೋಗ್ಬೇಕಾದ್ರೆ ಥಾಮಸ್ ಮೋರ್ಗೆ ಗಡ್ಡ ಇತ್ತು, ತುಂಬಾ ಕೂದಲೆಲ್ಲ ಬಿಟ್ಟಿದ್ದ. ಕತ್ತರಿಸುವ ಮನುಷ್ಯನ ಹತ್ರ ಹೇಳಿದ, ಲೋ ಮರ, ಒಂದು ಗಡ್ಡನು ಸ್ವಲ್ಪ ಕೂದಲೆಲ್ಲ ಕಟ್ ಮಾಡು, ನನ್ನ ಕತ್ತು ನಿನಗೆ ಚೆನ್ನಾಗಿ ಕಾಣುತ್ತೆ, ಒಂದೇ ಏಟಿಗೆ ಹೊಡಿಬಹುದು. ಅಷ್ಟು ಧೈರ್ಯವಾಗಿ
ಪ್ರಿಯರೇ, ಅದೇ ರೀತಿ ಇವತ್ತು ಜ್ಞಾನವಿಲ್ಲದೆ ಇರುವ ಬಹುತೇಕ ಮನುಷ್ಯರು ಈ ಲೋಕದಲ್ಲಿದ್ದಾರೆ. ಕೇವಲ ಹಣಕ್ಕಾಗಿ, 3 ದಿನದ ಸುಖಕ್ಕಾಗಿ, ಸಂತೋಷಕ್ಕಾಗಿ, ಗಂಡನಿಗೊಂದು ಕಾಯಿಲೆ ಬರುವಾಗ, ಹೆಂಡತಿಗೊಂದು ಕಾಯಿಲೆ ಬರುವಾಗ, ಒಂದು ಕಷ್ಟಗಳು ಬರುವಾಗ ಅದನ್ನು ತೆಗೆದುಕೊಳ್ಳುವ ಮನಸ್ಸಿಲ್ಲದೆ ಇದನ್ನು ತೊಳ್ಕೊಂಡ್ರೆ ಸಾಕು. ಅದಕ್ಕೆ 28 ಜನ ಇದ್ದಾರೆ. ಕೆಲವೊಮ್ಮೆ ನಮ್ಮ ಮನೆಯವರೇ ನಮ್ಗೆ ಹೇಳ್ಕೊಡ್ಬೋದು, ನಮ್ಮ ತಾಯಿ ತಂದೆ, ಲೇ ಅವಳಿಂದ ಯಾಕೆ ಅಷ್ಟು ಕಷ್ಟಪಡ್ತೀಯಾ, ಅವಳನ್ನು ಬಿಟ್ರೆ ಸುಖ ಪಡಕ್ಕೆ ನಿನಗೆ ದಾರಿ ಇದೆ, ಹಂಗಾಗಿ ಬಿಟ್ಬಿಡೋ. ನೀನು ಅವನಿಂದ ಕಷ್ಟಪಡ್ತೀಯ, ಬಿಟ್ಬಿಡೆ. ನೀನು ಮನಸ್ಸು ಮಾಡಿದ್ರೆ ಎಷ್ಟೋ ಜನ ನಿಮಗೆ ಕ್ಯೂ ನಿಲ್ತಾರೆ. ನಮ್ಮ ಮನೆಯವರೇ ನಮಗೆ ಹೇಳ್ತಾರೆ. ಮತ್ತು ನಾವು ತಪ್ಪಿನ ದಾರಿ ಹಿಡಿದ್ರೆ ಬೆತ್ತಟ್ಟಕ್ಕೆ 100 ಜನ ಇದ್ದಾರೆ. ನಮ್ಗೇನು ಹೇಳ್ತಾರೆ? ಬುದ್ಧಿವಂತ ಕಣೋ ನೀನು, ಬುದ್ಧಿವಂತೆ ನೀನು, ಈಗಲಾದ್ರೂ ನಿನ್ ಗಂಡನ್ ಬಿಡಬೇಕು, ನಿನ್ ಹೆಂಡತಿನ ಬಿಡಬೇಕು ಅನ್ನಿಸ್ತಲ್ಲ, ಒಳ್ಳೆ ಕೆಲಸ ಮಾಡಿದೀಯಾ, ಅಲ್ದೆ ಅವ್ರ ಜೊತೆ ಬದುಕಕ್ಕಾಗ್ತದೇನಾ? ವೆರಿ ಗುಡ್. ಇಲ್ಲ, ಏನು ಬಂದ್ರು ಅಲ್ಲೇ ಇರ್ತೀನಿ, ಸತ್ರೆ ಅಲ್ಲೇ ಸಾಯ್ತೀನಿ, ಬದುಕಿದ್ರೆ ಅಲ್ಲೇ ಬದುಕ್ತೀನಿ ಅಂದ್ರೆ 20 ಜನ ಅಲ್ಲ, 100 ಜನ ನಮ್ಮ ಕಡೆ ಕೈ ತೋರಿಸಿ ಹೇಳ್ತಾರೆ, ಹುಚ್ಚ ನೀನು. ನಮ್ಗೆ ಬೈತಾರೆ. ದೇವರ ಅನುಭವ ಇರುವ ಮನುಷ್ಯರು ಮಾತ್ರವೇ 1-2 ಜನ ಹೇಳ್ತಾರೆ, ನಮ್ಮ ಹೇಳ್ತಾರೆ, ಗುಡ್, ಪ್ರಾರ್ಥನೆಗೆ ಹೋಗಿದ್ದಕ್ಕೂ ಸಾರ್ಥಕ ಕಣೋ, 2 ವಚನ ಕೇಳಿದ್ದಕ್ಕೂ ಸಾರ್ಥಕ ಕಣೋ, ವೆರಿ ಗುಡ್, ಹಿಂಗೆ ಇರಬೇಕು. ಇದು ಆತ್ಮಕ್ಕೆ ಕೊಡೋ ಬೆಲೆ. ಬಹಳ ಪ್ರಮುಖವಾದ ವಿಚಾರ. ಆದ್ದರಿಂದ ಇವತ್ತು ಜೀವಂತವಾಗಿದ್ದೇವೆ, ನಾಳೆ ನಾವು ಬದುಕ್ತೀವಿ ಇಲ್ಲ, ಯಾವ ಗ್ಯಾರಂಟಿಯೂ ಇಲ್ಲ. ಒಂದು ಗ್ಯಾರಂಟಿ ನಮಗಿದೆ. ಅದೇನು ಗ್ಯಾರಂಟಿ? ಸ್ವರ್ಗ ರಾಜ್ಯ ಖಂಡಿತವಾಗಿಯೂ ಉಂಟ. ಯೇಸುವಿನೊಡನೆ ಇಲ್ಲಿ ನಾವು ಸತ್ತಿದ್ರೆ, ಯೇಸುವಿನೊಡನೆ ಸಾಯುವುದು ಹೇಗೆ? ಸತ್ಯಕ್ಕಾಗಿ, ಯೇಸು ಹೇಳಿದ ಮಾತಿಗಾಗಿ. ಜೀವನದಲ್ಲಿ ಏನು ಕಷ್ಟಗಳು, ದುಃಖಗಳು, ವೇದನೆಗಳು ಬಂದರೂ ಅಲ್ಲಾಡದೆ ದೇವರ ಕೈಗಳನ್ನು ಹಿಡಿದು, ದೇವ ನಾನು ನಿನ್ನ ಹಾದಿಯಲ್ಲಿ ನಿಲ್ತೇನೆ, ಬದುಕಿದ್ರು ಸತ್ತರು ಕಣ್ಣೀರು ಏನೇ ಇದ್ದರೂ ನಿನ್ನ ಜೊತೆಯಲ್ಲೇ ಬದುಕ್ತೀನಿ, ಇಲ್ಲ ನಿನ್ನ ಜೊತೆಯಲ್ಲೇ ಸಾಯ್ತೀನಿ. ಆ ತೀರ್ಮಾನದಲ್ಲಿ ನಾವಿದ್ರೆ ಎಂತಹ ಕಷ್ಟ ಬಂದರು, ಬೋರ್ ಕರೆಯುವ ಸಮುದ್ರವನ್ನ ಕ್ಷಣದಲ್ಲಿ ಶಾಂತ ಮಾಡಿದ ದೇವರು ನನ್ನ ಜೀವನದಲ್ಲಿ ಎಂತ ಬೋರ್ಗರೆಯುವ ಅಲೆಗಳು ಬಂದರು ಅದನ್ನು ಶಮನಗೊಳಿಸಲು ಅವರು ಸರ್ವಶಕ್ತಿ ಉಳ್ಳವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಒಂದು ಜೀವನದಲ್ಲಿ ನಾವಿರೋದಾದ್ರೆ 2 ದಿನ ಇದ್ರು ನಿಜವಾಗಿಯೂ ದೇವರು ನಮ್ಮನ್ನು ಗುರುತು ಹಿಡಿತಾರೆ, ದೇವರು ನಮಗೆ ಸಹಾಯ ಮಾಡ್ತಾರೆ. ನಿತ್ಯ ಜೀವ ಖಂಡಿತವಾಗಿ ನಮಗೆ ಸಿಗ್ತದೆ. ಆದರೆ ಲೋಕದ ದಾರಿಯನ್ನು ಅನುಸರಿಸಿದರೆ ನಾವು ಬಂಧನದಲ್ಲಿ ಬೀಳ್ತೇವೆ ಮತ್ತು ಇತರರನ್ನು ಕೂಡ ಬಂಧನದಲ್ಲಿ ಬೀಳಿಸ್ತೇವೆ. ಅದಾಗಿದೆ ಸಮಸ್ಯೆ. ಹಾಗಾಗಿ ನಿತ್ಯ ಜೀವವನ್ನು ಕಳ್ಕೊಳ್ತೇವೆ. ಹತ್ತು ಓಡಾಡಿ ಏನು ಪ್ರಯೋಜನ ಇಲ್ಲ. ಹಾಗೆ ಈ ಮಹಿಳೆ 13 ವರ್ಷಗಳ ಕಾಲ ತ್ಯಾಗ ಮಾಡಿದ್ರು ಗಂಡ ಏನು ಬದಲಾವಣೆ ಇಲ್ಲ. ಒಂದಿನ ದೊಡ್ಡ ಮೈದಾನದಲ್ಲಿ ಧ್ಯಾನಕೂಟ, ಕೊನೆಯ ದಿನ ರಾತ್ರಿ 10 ಗಂಟೆ ಪರಮಪ್ರಸಾದದ ಆರಾಧನೆ, ಕೊನೆಯ ಆಶೀರ್ವಾದ ಗುರುಗಳು ನೀಡುವಾಗ ಅಮ್ಮ ಮರಳಿನ ಮೇಲೆ ಮೊಣಕಾಲೂರಿ ದೇವರ ಹತ್ರ ಒಂದು ಪ್ರಶ್ನೆ ಕೇಳತ್ತೆ, ಅಪ್ಪ 13 ವರ್ಷ ಆಯಿತು, ರುಚಿಕರವಾದ ಊಟ ಬಿಟ್ಟೆ, ಉಪವಾಸ ಮಾಡಿದೆ, ನನ್ನ ಮೇಲೆ ಇನ್ನೂ ಕರುಣೆ ಬರಲಿಲ್ವಾ? ನನ್ನ ಗಂಡನ ಮೇಲೆ ಕರುಣೆ ಬರಲಿಲ್ವಾ ಅಂತಲ್ಲ ಅಮ್ಮ, ಅವ್ರು ಹೇಳ್ತಾರೆ, ನನ್ನ ಮೇಲೆ ನಿನಗೆ ಕರುಣೆ ಬರಲಿಲ್ವಪ್ಪ, ನನ್ನ ಪ್ರಾರ್ಥನೆ ಕೇಳಬೇಕು, ನನಗೆ ಈ ಬಂಧನದಿಂದ ಬಿಡುಗಡೆ ಕೊಡಬೇಕು ಅಂತೇಳಿ ನಿನಗೆ ಮನಸ್ಸಾಗ್ಲಿಲ್ವಾ ಅಂತೇಳಿ ಪ್ರಶ್ನೆ ಕೇಳಿ 2 ಹನಿ ಕಣ್ಣೀರು ಹಾಕ್ತಾರೆ. ಆಶೀರ್ವಾದ ಮುಗಿತು. ಅಮ್ಮ ಮನೆಗೆ ಹೋಗುವಾಗ ಗಂಡ ಓಡಿ ಬಂದು ಹೆಂಡತಿ ಕಾಲು ಹಿಡಿತಾರೆ. ನೋಡಮ್ಮ, ಇವತ್ತಿಗೆ ಕೊನೆ, ಇನ್ನೆಂದಿಗೂ ನಾನು ಕುಡಿಯುವುದಿಲ್ಲ, ಇನ್ನೆಂದಿಗೂ ನಿನಗೆ ತೊಂದರೆ ಕೊಡುವುದಿಲ್ಲ, ನಾನು ದೇವರ ಮಗನಾಗಿ ಜೀವಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿನಗಳು ಉರುಳಿದವು. ಅಮ್ಮ ಗುರುಗಳ ಹತ್ರ ಗಂಡನನ್ನು ಕರ್ಕೊಂಡು ಬಂದು ಗಂಡನ ಪಕ್ಕದಲ್ಲಿ ನಿಲ್ಲಿಸಿ, ಅಮ್ಮ
ಸಾಕ್ಷಿ ಇರ್ತದೆ. ಇಷ್ಟು ವರ್ಷಗಳ ಕಾಲ ಇದು ನನ್ನ ಗಂಡನ ಮೇಲಿದ್ದ ಪೈಶಾಚಿಕ ಶಕ್ತಿ ಬಿಡುಗಡೆ ಆಗುವುದಕ್ಕೆ ನಾನಿಂಥ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂತು, ಇಷ್ಟು ತ್ಯಾಗವನ್ನು ಅನುಭವಿಸಬೇಕಾಗಿ ಬಂತು. ಅದಾಗಿದೆ ದೇವರ ವಾಕ್ಯ ಹೇಳುವುದು, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಮನೆಯವರು ಜೀವೋದ್ಧಾರವನ್ನು ಹೊಂದುವರು. ವಿಶ್ವಾಸ ಹೇಳುವುದ್ರೆ ಹೇಗೆ? ಖಾಲಿ ಬಾಯಿಂದ ಹೇಳುವುದಲ್ಲ, ದೇವಾಲಯಕ್ಕೆ ಬರುವುದಲ್ಲ, ಪ್ರಾರ್ಥನೆ ಮಾಡುವುದಲ್ಲ. ಕಷ್ಟ ಬರುವಾಗ, ದುಃಖ ಬರುವಾಗ, ವೇದನೆ ಬರುವಾಗ ಅಲ್ಲೇ ಉಳಿಬೇಕು. ಪ್ರಿಯರೇ, ಬೆಳಿಗ್ಗೆ ಇದ್ರೆ ಅವ್ರ ಮುಖ ನೋಡಬೇಕು, ಅವ್ರ ಜೊತೆಯಲ್ಲೇ 24 ಗಂಟೆ ಇರಬೇಕು, ದಿನಗಳನ್ನು ಅವರೊಟ್ಟಿಗೆ ಕಳೀಬೇಕು, ಯೇಸುವಿನಲ್ಲಿ ವಿಶ್ವಾಸ ಇಡಬೇಕು, ಇವರು ಕೊಟ್ಟ ಎಲ್ಲ ಕಷ್ಟಗಳನ್ನ ಅನುಭವಿಸಬೇಕು, ಮತ್ತು ದಿನನಿತ್ಯ ಇವರಿಗೆ ಏನು ನಾನು ಶುಶ್ರೂಷೆ ಮಾಡಬೇಕು, ಏನು ಶುಶ್ರೂಷೆ ಮಾಡಬೇಕು, ಬಟ್ಟೆ ಒಗೆಯುವುದು, ಅಡಿಗೆ ಮಾಡುವುದು ಮತ್ತು ದಿನನಿತ್ಯದ ನನ್ನ ಕೆಲಸಗಳೇನಿದೆ ಅವರಿಗೆಲ್ಲ ಮಾಡುವಂಥದ್ದು ವಿಶ್ವಾಸದ ಮತ್ತೊಂದು ಮುಖ. ವಿಶ್ವಾಸದ ಮತ್ತೊಂದು ಮುಖ. ಖಾಲಿ ಯೇಸುವನ್ನು ನಾನು ನಂಬ್ತೇನೆ ಅಂತ ಹೇಳಿ ಚರ್ಚೆಗೊಂದು ಪ್ರಾರ್ಥನೆ ಮಾಡಿ ಮನೆಗೆ ಹೋದ ಕೂಡಲೇ ತಟ್ಟೆ ಗ್ಲಾಸು ಲೋಟ ಎಲ್ಲ ಮಾತಾಡಿ ನಿನಗೆ ಪಾಠ ಕಲಿಸ್ತೀನಿ ತಾಳ ಅಂತೇಳಿ ಬಟ್ಟೆ ಒಗೆಯೋದು, ಅಡಿಗೆ ಮಾಡೋದಲ್ಲ, ಏನು ಕೆಲಸ ಮಾಡೋದು ಹಂಗಿದ್ರೆ ನಮ್ಮ ವಿಶ್ವಾಸ ಸರಿಯಾ? 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 ಇಲ್ಲ, ವಿಶ್ವಾಸ ಸರಿಯಾಗೋದಿಲ್ಲ. ಹೆಂಡತಿ ತುಂಬ ಜಗಳ ಮಾಡಿದ್ದಾರೆ ಬೆಳಿಗ್ಗೆ, ಮನಸ್ಸಲ್ಲಿ ಬಂತು ಇವಳಿಗೆ ತಕ್ಕ ಒಂದು ಪಾಠ ಕಲಿಸ್ಬೇಕು, ಇದಕ್ಕೆ ಏನಾದರೂ ಒಂದು ಅಂತ್ಯ ಕಾಣಬೇಕು, ನಾನು ಕೂಡ ಮನುಷ್ಯ, ನನಗೂ ಕೋಪ ಬರ್ತದೆ, ಇದೆಲ್ಲ ಬರ್ತದೆ ಒಂದು 5-10 ನಿಮಿಷಕ್ಕೆ. 10 ನಿಮಿಷ ಆದಮೇಲೆ ಮನಸ್ಸಲ್ಲಿ ದೇವರು ಹೇಳ್ತಾರೆ, ದೇವರು ಮಾತಾಡ್ತಾರೆ, ಆಗಿದ್ದ ಆಗೋಯ್ತು ಕಣೋ. ದೇವರು ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿ ದೇವರು ಹೇಳ್ತಾರೆ, ಹೆಂಡತಿ ಇವತ್ತು ಬೈಕ್ಲಲ್ಲ, ತುಂಬ ಮನಸ್ಸಿಗೆ ದುಃಖ ಕೊಡ್ಲಲ್ಲ, ಮನೆಗೆ ಬರೀ ಕೈಲಿ ಹೋಗ್ಬೇಡ, ಅವಳಿಗೆ ಮಸಾಲೆ ದೋಸೆ ಅಂದರೆ ಇಷ್ಟ, ಬಿರಿಯಾನಿ ಅಂದ್ರೆ ಇಷ್ಟ, ಪಾರ್ಸಲ್ ಮಾಡ್ಕೊ, ಎತ್ಕೊಂಡು ಹೋಗಿ ಕೊಡು. 100% ಅದನ್ನು ಪಾರ್ಸಲ್ ಮಾಡಿ ಅವಾಗ ನೀವು ಮನೆಗೆ ತರ್ತೀರಿ, ಅಲ್ಲಿ ಹೋಯ್ತು. ಅದನ್ನು ನೋಡುವಾಗಲೇ ಅಮ್ಮನ 180 ಡಿಗ್ರಿ ಎಲ್ಲ ಟುಸ್. ನಾನಿಷ್ಟು ಮಾತಾಡಿ, ನಾನಿಷ್ಟು ಕಷ್ಟ ಕೊಟ್ಟು ಹಿಂಗೆಲ್ಲ ಮಾಡಿದ್ರು ಈ ಮನುಷ್ಯ ಬದಲಾವಣೆ ಆಗಲಿಲ್ಲ. ಇದು ನನಗಾಗಿ ತಂದಿದ್ದಾರೆ ಅಂದರೆ ಈ ಮನುಷ್ಯನ ಹೃದಯದಲ್ಲಿ ಇರುವುದು ಹಾಗೂ ನನ್ನ ಹೃದಯದಲ್ಲಿ ಇರುವುದು ಯಾರು? ನೀವು ಹೇಳಬೇಡಿ, ಮನಸ್ಸಿನಲ್ಲಿ ದೇವರು ಮಾತನಾಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಬಹಳ ಪ್ರಮುಖವಾದ ವಿಚಾರ. ಪಿಶಾಚಿನ ಹೊಡೆಯುವುದು ಹೀಗೆ. ಅದು ಬಿಟ್ಟು ಲೋಕದ ರೀತಿಯಲ್ಲಿ ಯುದ್ಧ ಮಾಡ್ತೀನಿ, ಲೋಕದ ರೀತಿಯಲ್ಲಿ ಜಗಳ ಮಾಡ್ತೀನಿ, ಇಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ಒಂದು ಏಟಿಗೆ 2 ಅಕ್ಕಿ, ಮಾನುಷಿಕವಾದ ಕಾರ್ಯಗಳು. ಹಾಗಾಗಿ ಅದನ್ನು ತಗೋಬಾರದು. ದುಃಖ ಬರುವಾಗ, ವೇದನೆ ಬರುವಾಗ, ಈ ರೀತಿಯ ಸಮಸ್ಯೆಗಳು ಬರುವಾಗ ದೇವರ ಮುಂದೆ ಕೂತ್ಕೋಬೇಕು. ಒಂದಿನ ಒಂದು ಸಹೋದರ ತುಂಬ ಜಗಳ ಆಯಿತು, ಮನೆಯಲ್ಲಿ ತುಂಬ ಜಗಳ ಆಯಿತು, ಹೆಂಡತಿ ತುಂಬ ಜಗಳ ಮಾಡಿದ್ರು. ಗಂಡನಿಗೆ ಬಹಳ ಸಿಟ್ಟು ಬಂತು ಅವ್ರು ಮನೆ ಬಿಟ್ಟು ಏನಾದರೂ ಒಂದು ಇವತ್ತು ನಡಿಬೇಕು, ಇದಕ್ಕೆ ಏನಾದರೂ ಒಂದು ಅಂತ್ಯ ಆಡಬೇಕು ಅಂತೇಳಿ ಬಹಳ ಸಿಟ್ಟಿಂದ ಈಚೆ ಬರುವಾಗ 5 ನಿಮಿಷ ಆಗುವಾಗ ದೇವರನ್ನು ಆಲೋಚನೆ ಹಾಕಿದ್ರು, ಹೋಗಿ ಸತ್ಪ್ರಸಾದದ ಮುಂದೆ ಕೂತ್ಕೊಳ್ಳೋ. ಅವ್ರು ಯಾವ ಯೋಚನೆ ಮಾಡಲಿಲ್ಲ, ಹೋದ್ರು ಸತ್ಪ್ರಸಾದದ ಮುಂದೆ 2 ಗಂಟೆ ಕೂತ್ಕೊಂಡು 2 ಗಂಟೆ ಕೂತು ಮನೆಯಲ್ಲಿ ಆದದೆಲ್ಲ ದೇವರ ಮುಂದೆ ಹೇಳಿದರು. ಮನಸ್ಸು ಪೂರ್ಣ ಸಮಾಧಾನ ಆಗುವಾಗ ದೇವರಂದರು, ಹೋಗೋ ಮನೆಗೆ ಬಿರಿಯಾನಿ ತಗೊಂಡು. ಎಲ್ಲ ಆಯಿತು. ಈ ವ್ಯಕ್ತಿ ಬಿರಿಯಾನಿ ತಗೊಂಡು ದಾರಿಯಲ್ಲಿದ್ದಾರೆ. ನಾನು ಫೋನ್ ಮಾಡಿದೆ, ಎಲ್ಲಿದೆಯಪ್ಪ? ಬೆಳಿಗ್ಗೆ ಏನೋ ಸಮಸ್ಯೆ ಆಗಿರಬೇಕು. ಹೌದು ಬ್ರದರ್, ಭಯಂಕರ ಸಮಸ್ಯೆ ಆಯಿತು. ನೀನೇನು ಮಾಡಿದ್ಯಪ್ಪ? 2 ಅವರ್ ಸತ್ಪ್ರಸಾದದ ಮುಂದೆ ಕೂತ್ಕೊಂಡಿರೋದು. ನಾನಂದೆ, ವೆರಿ ಗುಡ್, ಭಾಳ ಒಳ್ಳೆ ಕೆಲಸ ಮಾಡಿದೆ. ಆಮೇಲೆ ಏನು ಮಾಡಿದೆ? ಸಮಾಧಾನ ಆಯಿತು. ನಾನು ಬೈದು ಜಗಳ ಮಾಡಿರಲ್ಲ, ಅದಕ್ಕೆ ಬಿರಿಯಾನಿ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಬ್ರದರ್. ನಾನಂದೆ, ವೆರಿ ಗುಡ್, ಬಹಳ ಒಳ್ಳೆಯ ಕೆಲಸ, ಅದನ್ನು ಮಾಡು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಕಾರ್ಯ ಮಾಡುವುದು ಹೀಗೆ, ಯೇಸುವಿನ ಆತ್ಮ ಕಾರ್ಯ ಮಾಡುವುದು ಹೀಗೆ. ಹಾಗಾಗಿ ಇದಾಗಿದೆ ನಮ್ಮ ಆಧ್ಯಾತ್ಮಿಕತೆ, ಬಹಳ ಪ್ರಮುಖವಾದ ವಿಷಯ. ಇವತ್ತು ಕಾಯಿಲೆ ಹೋಗ್ಬಹುದು, ಇವತ್ತು ಕಷ್ಟ ಪರಿಹಾರ ಆಗ್ಬಹುದು, ಸಾಯುವವರೆಗೆ ಟೈಮ್ ಇದೆ. ಮತ್ತೆ ಕಷ್ಟಗಳು ಬರುತ್ತೆ, ಮತ್ತೆ ಕಾಯಿಲೆಗಳು ಬರುತ್ತೆ, ಇದು ನಡೀತಾನೆ ಇರುತ್ತೆ. ಎಲ್ಲಿವರೆಗೆ ನಮ್ಮ ಶರೀರ ಭೂಮಿ ಮೇಲೆ ಇರುತ್ತೆ,
ಅಲ್ಲಿವರೆಗೆ ಒಂದಲ್ಲ ಒಂದು ಕಷ್ಟ ಬರುತ್ತೆ, ಒಂದಲ್ಲ ಒಂದು ಕಾಯಿಲೆ ಬಂದೇ ಬರುತ್ತೆ. ಇದರ ಮಧ್ಯೆ ದೇವರೊಟ್ಟಿಗೆ ಬೆಳೆಯುವಂಥದ್ದು ಪ್ರಿಯರೇ, ಎರಡು ಬೆಳವಣಿಗೆ ಇದೆ. ಒಂದು ಶಾರೀರಿಕವಾದ ಬೆಳವಣಿಗೆ, ಇನ್ನೊಂದು ಆತ್ಮೀಕವಾದ ಬೆಳವಣಿಗೆ. ಒಂದು ಶಾರೀರಿಕವಾದ ಜ್ಞಾನ, ಎರಡು ಲೌಕಿಕವಾದ ಜ್ಞಾನ, ಮೂರು ದೇವರಾತ್ಮನ ಜ್ಞಾನ. ಇದಾಗಿದೆ ಬೆಳವಣಿಗೆ. ಲೋಕದ ರೀತಿಯಲ್ಲಿ ನಮ್ಮ ಶರೀರ ಬೆಳವಣಿಗೆ ಆಗಿದೆ, ನಮ್ಮ ವಯಸ್ಸಿಗೆ ತಕ್ಕಂತೆ ನಮ್ಮ ಶರೀರ ಬೆಳವಣಿಗೆ ಆಗಿದೆ. ಇದರೊಟ್ಟಿಗೆ ಲೋಕದ ಜ್ಞಾನ ನಮಗೆ ಉಂಟಾಗಿದೆ. ಅದರ ಜೊತೆಗೆ ಪಾರಮಾರ್ಥಿಕವಾದ ದೈವಿಕ ಜ್ಞಾನವೂ ನಮಗೆ ಇರುವಾಗ ಮಾತ್ರವೇ ದೇವರೊಟ್ಟಿಗೆ ನಾವು ಬೆಳೆದಿದ್ದೇವೆ, ಆತ್ಮಿಕವಾಗಿ ದೇವರೊಡನೆ ನಾವು ಬೆಳೆದಿದ್ದೇವೆ. ಬಹಳ ಪ್ರಮುಖವಾದ ವಿಚಾರ. ದೇವರೊಡನೆ ಆತ್ಮೀಕವಾಗಿ ನಾವು ಬೆಳೆಯುವಾಗ ಗೊತ್ತಿಲ್ಲ ನಮಗೆ ಅದರ ಒಂದು ಪರಿಮಳ, ಅದರ ಒಂದು ಶಕ್ತಿ ನಮಗೆ ಗೊತ್ತಾಗುವುದಿಲ್ಲ. ಅದು ಗೊತ್ತಾಗುವುದು ಹೇಗೆ? ಉದಾಹರಣೆ, ನೀವು ಜೋಸೆಫನ್ನು ತೆಗೆದುಕೊಳ್ಳಿ. ಆದಿಕಾಂಡ ಪುಸ್ತಕದಲ್ಲಿ 37ನೇ ಅಧ್ಯಾಯದಿಂದ ಶುರುವಾಗ್ತದೆ ಜೋಸೆಫನ ಚರಿತ್ರೆ. ಜೋಸೆಫನ ಬಗ್ಗೆ ಒಂದು ಎರಡು ಮಾತು ಹೇಳಿ ಅಂದ್ರೆ ಏನ್ ಹೇಳಬಹುದು ನಾವು? ಒಂದು, ಜೋಸೆಫ್ ಸಣ್ಣ ಪ್ರಾಯದಿಂದಲೂ ದೇವರೊಟ್ಟಿಗೆ ಬೆಳೆದಂತ ವ್ಯಕ್ತಿ, ದೇವರೊಡನೆ ಆತ್ಮೀಕವಾದ ಸಂಬಂಧವನ್ನಿಟ್ಟ ವ್ಯಕ್ತಿ. ಹಾಗಾಗಿ ಸಣ್ಣ ವಯಸ್ಸಿನಲ್ಲಿ ಜೋಸೆಫನೊಟ್ಟಿಗೆ ದೇವರು ಕನಸಿನಲ್ಲಿ ಮಾತನಾಡುತ್ತಾ ಇದ್ರು. ಆತ್ಮಿಕವಾದ ಒಂದು ಸಂಬಂಧ ದೇವರೊಡನೆ. ಅವನ ಜೀವನದಲ್ಲಿ ಎಷ್ಟು ಕಷ್ಟ ಬಂತು? ತುಂಬಾ ಕಷ್ಟಗಳು ಬಂದವು. ಹಾಗಿರುವಾಗ ಜೋಸೆಫ ದೇವರ ಮಾರ್ಗವನ್ನು ಬಿಡಲಿಲ್ಲ. ಯಾಕಂದ್ರೆ ಸಾಧಾರಣ ಎಲ್ಲ ಮನುಷ್ಯರಿಗೂ ಕೋಪ ಬರುತ್ತದೆ, ಅದರಲ್ಲೂ ನಮ್ಮ ಸಂಬಂಧಿಕರು. ಯಾವ ಕಾರಣ ಇಲ್ಲದೆ ನಮಗೆ ಕಂಪ್ಲೇಂಟ್ ಕೊಟ್ರೆ, ನಮ್ಮನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ನಿಲ್ಲಿಸಿದ್ರೆ ನಮ್ಮ ಅವಸ್ಥೆ ಏನಾಗಬೇಕು? ಯೋಚನೆ ಮಾಡಿ. ಮನಸ್ಸಲ್ಲಿ ಏನು ಭಾವನೆ ಬರ್ಬೋದು ನಮಗೆ? ಬಹಳ ಪ್ರಮುಖವಾದ ಪ್ರಶ್ನೆ. 20 ಬೆಳ್ಳಿ ಕಾಸಿಗೆ ಜೋಸೆಫ್ನ ಮಾರ್ಬಿಟ್ರು, ಸ್ವಂತ ಅಣ್ಣಂದಿರು. ಜೋಸೆಫ್ ಸ್ವಲ್ಪ ಮಾನುಷಿಕವಾಗಿ ಯೋಚನೆ ಮಾಡಿದ್ರು, ಇಷ್ಟು ವರ್ಷ ಅವನೊಡನೆ ಇದ್ದಂತಹ ದೇವರ ಸ್ನೇಹ ಮತ್ತು ಸಂಬಂಧ ಒಂದು ಕ್ಷಣದಲ್ಲಿ ಕಳಚಿ ಹೋಗ್ತಿತ್ತು. ಓನ್ಲಿ 1 ಸೆಕೆಂಡ್. ಇಷ್ಟು ವರ್ಷ ಗಳಿಸಿದ ಆತ್ಮೀಕವಾದ ಸಂಪತ್ತು ಒಂದು ಕ್ಷಣದಲ್ಲಿ ಎಲ್ಲವೂ ಕಳ್ಕೊಳ್ತಿದ್ದ. ರೋಷ, ದ್ವೇಷ, ವೈಷಮ್ಯ, ವೈರಾಗ್ಯ ಅವನಲ್ಲಿ ಬಂದಿದ್ರೆ ಅದಕ್ಕೆ ಕಾರಣನೂ ಇದೆ. ಮಾನುಷಿಕವಾಗಿ ನೋಡುವಾಗ ಕಾರಣನೂ ಇದೆ. ಅವನ ಅಣ್ಣಂದಿರನ್ನು ದ್ವೇಷ ಮಾಡಿದ್ರು, ಅದು ಸರಿ. ಸೇಡು ತೀರಿಸಬೇಕು ಅಂತ ಮನೋಭಾವ ಇರುವುದು ಸರಿ. ಆದರೆ ದೇವರ ಲೆಕ್ಕಕ್ಕೆ ಬರುವಾಗ ಅದು ಸರಿಯಲ್ಲ. ದೇವರ ನಿಯಮ ಏನು? ಏನೇ ಮಾಡಿದ್ರು ನೀವು ಪ್ರೀತಿ ಮಾಡುವ ಅಷ್ಟೇ. ಅದು ಬಹಳ ಕಷ್ಟ. ಪ್ರೀತಿ ಮಾಡೋದಿದೆಯಲ್ಲ, ಅದರಂತ ಕಷ್ಟ ಲೋಕದಲ್ಲಿ ಮತ್ತೊಂದಿಲ್ಲ. ಮತ್ತೊಂದಿಲ್ಲ. ನೀವು ಯಾರಿಗಾದ್ರೂ ಪ್ರೀತಿ ಮಾಡಿದರೆ, ಪ್ರೀತಿ ಮಾಡುವ ಮನುಷ್ಯರಿಂದಲೇ ನಮಗೇನಾದರೂ ತೊಂದರೆ ಆದರೆ ಅದು ಪರೀಕ್ಷೆ ಕೂಡ. ದಯವಿಟ್ಟು ಗಮನಿಸಿ, ಅದು ಪರೀಕ್ಷೆ ಕೂಡ. ತುಂಬಾ ಪ್ರೀತಿ ಮಾಡಿದ್ರು, ಆ ಪ್ರೀತಿಗೆ ಪ್ರತಿಯಾಗಿ ನಮಗೆ ಸಿಕ್ಕಿದ್ದು ಅವಮಾನ ಮತ್ತು ಒಂದು ರೀತಿಯಲ್ಲಿ ಕಸಿವಿಸಿ ನಮಗೆ ಮಾನುಷಿಕವಾಗಿ ಅನಿಸುತ್ತೆ, ಇನ್ನು ಈ ಮನುಷ್ಯರ ಸವಾಸ ನಮಗೆ ಬೇಡಪ್ಪ, ಇಲ್ಲಿ ಮನುಷ್ಯರ ತಂಟೆ ನಮಗೆ ಬೇಡಪ್ಪ, ಇನ್ನು ಇವರ ವಿಷಯಕ್ಕೆ ತಲೆ ಹಾಕೋದೇ ಬೇಡ. ಅದು ಮಾನುಷಿಕವಾಗಿ ಸರಿ. ಆದರೆ ದೈವಿಕವಾಗಿ ನೋಡುವಾಗ ಎಲ್ರಿಗೂ ಆಸೆ ಇದೆ. ಎಸ್ಪೆಷಲಿ ಕೆರಸ್ಮ್ಯಾಟಿಕ್ ಧ್ಯಾನದಲ್ಲಿ ಪಾಲ್ಗೊಳ್ಳುವ ಎಲ್ರಿಗೂ ಆಸೆ ಇದೆ. ಯಾವ ಆಸೆ ಹೇಳ್ತೀರಾ ನೋಡೋಣ? ಯಾವ ಆಸೆ? ಧ್ಯಾನದಲ್ಲಿ ಆಳವಾಗಿ ಬೇರೂರಿದ ಮನುಷ್ಯರಿಗೂ ಖಾಲಿ ಲೌಕಿಕ ಆಶೀರ್ವಾದಗಳಿಗಾಗಿ ಮಾತ್ರ ದೇವರ ಹತ್ರ ಬರುವವರೆಗೂ ಎರಡು ರೀತಿ ಜನ ಇದ್ದಾರೆ. ಒಂದು, ದೇವರ ಪ್ರೀತಿಯಲ್ಲಿ ನೆಲೆಗೊಂಡ ಜನ. ಎರಡು, ಲೋಕದ ಸಂಪತ್ತಿಗಾಗಿ. ನಾನು ಯೇಸುವನ್ನು ಪ್ರೀತಿಸ್ತೇನೆ ಎಲ್ಲಿವರೆಗೆ? ನನಗೊಂದು ವೀಸಾ ಆಗುವವರೆಗೆ. ಯೇಸುವನ್ನು ಪ್ರೀತಿಸ್ತೇನೆ ಎಲ್ಲಿವರೆಗೆ? ಒಂದು ಒಳ್ಳೆ ಸಂಬಳ ಸಿಗುವವರೆಗೆ. ಯೇಸುವನ್ನು ಪ್ರೀತಿಸ್ತೇನೆ ಎಲ್ಲಿವರೆಗೆ? ಒಂದು ಒಳ್ಳೆ ಬಂಗಲೆ ಕಟ್ಟುವವರೆಗೆ, ಒಂದೊಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಆಗುವವರೆಗೆ. ಆಮೇಲೆ ಎಲ್ಲ ಧ್ಯಾನ, ಎಲ್ಲರೂ ಪ್ರೈಸ್ ಅಲ್ಲೆಲ್ಲೂಯ ಹಾಡು ಚಪ್ಪಾಳೆ ಎಲ್ಲ ಉಂಟ, ಎಲ್ಲ ಸಿಕ್ಕ
ಸಿಕ್ಕಿದ ಮೇಲೆ ಎಲ್ಲ ಸಿಕ್ಕಿದ ಮೇಲೆ ಎಷ್ಟೋ ಮಂದಿಯನ್ನ ನಾವು ಧ್ಯಾನಕ್ಕೆ ಕರೀತಿದ್ದೇವೆ, ಎಸ್ಪೆಷಲಿ ಶ್ರೀಮಂತರನ್ನ. ನನ್ನ ಸ್ವಂತ ಅನುಭವ. ಅವ್ರು ಹೇಳ್ತಾ ಇದ್ರು, ಧ್ಯಾನ ಯಾರಿಗೆ? ಅವ್ರ ಹೆಂಡತಿನ ಕರೆಯೋದು ಕೂಡಲೇ, ಬಾರಿ ಇಲ್ಲೇ ನಮ್ಗೇನಾದ್ರೂ ತೊಂದರೆ ಇದೆಯೇನೆ? ಇಲ್ಲ ಕಣ್ರಿ, ಅವ್ನಿಗೆ ಯಾವ ತೊಂದರೆ ಇಲ್ಲ, ಆರೋಗ್ಯ ಚೆನ್ನಾಗಿದೆ, ಹಣ ಇದೆ, ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಬಿರಿಯಾನಿ ಇದೆ. ಆಗ ಅವ್ರು ಹೇಳೋದು, ಬ್ರದರ್ ನಮ್ಗೆ ಯಾವ ಕಷ್ಟನೂ ಇಲ್ಲ ಬ್ರದರ್, ಒಂದು ಕೆಲಸ ಮಾಡಿ, ನಮಗೆ ಧ್ಯಾನದ ಅವಶ್ಯಕತೆ ಇಲ್ಲ. ಧ್ಯಾನ ಅವಶ್ಯಕತೆ ಇರೋದು ಯಾರಿಗೆ? ಯಾರಿಗೆ ರೋಗ ಇದೆ, ಯಾರಿಗೆ ಕಷ್ಟ ಇದೆ, ಯಾರಿಗೆ ಸಾಲ ಇದೆ ಅವರಿಗೆ. ಹಾಗಾಗಿ ಒಂದು 10,000 ಕೊಡ್ತೀವಿ, ಎಷ್ಟು ಜನರಿಗೆ ನೀವು 10,000ಕ್ಕೆ ಧ್ಯಾನಕ್ಕೆ ಕರ್ಕೊಂಡೋಗ್ಲಿಕ್ಕೆ ಆಗ್ತದೆ ಅಷ್ಟು ಬಡವರನ್ನ ಧ್ಯಾನಕ್ಕೆ ಕೊಂಡೋಗಿ, ನಮ್ಮನ್ನು ಬಿಟ್ಬಿಡಿ. ಅಲ್ಲಿಗೆ ಮನುಷ್ಯನ ಲೆಕ್ಕದಲ್ಲಿ ಧ್ಯಾನ ಯಾರಿಗೆ? ಯಾವುದಕ್ಕೆ ಧ್ಯಾನ? ಲೋಕದ ಆಶೀರ್ವಾದಕ್ಕೆ ಮತ್ತು ಕಷ್ಟ ಇರುವವರಿಗೆ ಮಾತ್ರ ಧ್ಯಾನ, ಅಲ್ದಿರೋರಿಗೆ ಧ್ಯಾನ ಬೇಡ. ಅದರಿಂದ ನೋಡಿ, ಧ್ಯಾನಗಳಲ್ಲಿ ನಾವು ನೋಡಿದ ಮುಖಗಳನ್ನೇ ನೋಡ್ತೇವೆ, ಹೊಸಬರನ್ನ ಕಾಣೋದು ಬಹಳ ವಿರಳ. ಹಾಗೆ ಲೌಕಿಕ ಆಶೀರ್ವಾದಗಳಿಗಾಗಿ ಧ್ಯಾನಕ್ಕೆ ಬರುವವರಿಗೂ, ದೇವರ ಪ್ರೀತಿಯನ್ನು ಅನುಭವಿಸಲಿಕ್ಕೆ ಧ್ಯಾನಕ್ಕೆ ಬರುವವರಿಗೂ ವ್ಯತ್ಯಾಸ ಉಂಟು. ನನ್ನ ಪ್ರಶ್ನೆ, ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳಲು ದಾಹದಿಂದ ಬರುವ ದೇವರ ಜನರಿಗೆ ಇರುವ ಬಯಕೆ ಯಾವುದು ಅಂತ. ಏನ್ ಬಯಕೆ? ಏನು ಹೇಳ್ತೀರಿ ನೀವು? ನಿಮಗೆ ನಿಮ್ಮ ಜೀವನದಲ್ಲಿ ಇರುವ ಬಯಕೆ ಯಾವುದು ಅಂದರೆ ಏನು ಹೇಳ್ತೀರಿ? ಆತ್ಮಿಕವಾದ ಬಯಕೆ ಏನು ಹೇಳ್ತೀರಿ? ಅದೇ ಪ್ರಶ್ನೆ ನೀವು ನನ್ನನ್ನು ಕೇಳಿದ್ರೆ, ಬ್ರದರ್ ನಿಮ್ಮ ಬಯಕೆ ಏನು ಅಂತ ನೀವು ನನ್ನ ಪ್ರಶ್ನೆ ಕೇಳಿದ್ರೆ, ಕಣ್ಣು ಮುಚ್ಚೆ ನಾನು ಉತ್ತರ ಹೇಳ್ತೀನಿ, ನನಗೆ ಇರುವ ಕೃಪೆ ಸಾಲದು, ನಾನು ಇನ್ನಷ್ಟು ಕೃಪೆಯಲ್ಲಿ ಬೆಳಿಬೇಕು, ಇನ್ನಷ್ಟು ಅಭಿಷೇಕದಲ್ಲಿ ಬೆಳಿಬೇಕು. ಮುಟ್ಟಿದ್ರೆ ಸತ್ತಿರೋ ಹೆಣನು ಎದ್ದು ಕೂತ್ಕೊಬಿಡ್ಬೇಕು. ಪ್ರೈಸ್ ಮಾಡಿ, ಆ ಅಭಿಷೇಕದಲ್ಲಿ ನಾನು ಹಾದು ಹೋಗಬೇಕು. ಅದು ನನ್ನ ಹೆಬ್ಬಯಕೆ. ಇಲ್ಲಿವರೆಗೆ ನನಗಿನ್ನೂ ತೃಪ್ತಿ ಇಲ್ಲ. ನಾನು ದೇವರಲ್ಲಿ ಸದಾ ಪ್ರಾರ್ಥಿಸ್ತೇನೆ, ದೇವರೇ ಆ ಒಂದು ಕ್ಷಣ ನನ್ನ ಕಣ್ಣಲ್ಲಿ ನಾನು ನೋಡಬೇಕು, ಅಸಂಖ್ಯಾತ ಆತ್ಮಗಳನ್ನು ನಾನು ಕಾಣಬೇಕು, ಶುಶ್ರೂಷೆಯಲ್ಲಿ ತುಂಬ ಆತ್ಮಗಳನ್ನು ಗಳಿಸಬೇಕು. ನಾನೊಂದ್ಸಲ ಗೋವಾಗೆ ಹೋಗಿದ್ದೆ. ಗೋವಾ ಫ್ರಾನ್ಸಿಸ್ ಸೇವಿಯರ ಬಾಡಿ ಓಪನ್ ಆಗಿ ಇಟ್ಟಿದ್ರು. ನನ್ನ ಕುಟುಂಬದೊಟ್ಟಿಗೆ ನಾನು ನಡೆಯುವಾಗ ಸಾಲು ಅಲ್ಲಿ ಕೆಲವು ಬರವಣಿಗೆ ಇತ್ತು. ಆ ಒಂದು ಬರವಣಿಗೆ ನನ್ನನ್ನು ಬಹಳವಾಗಿ ಆಕರ್ಷಣೆ ಮಾಡಿತು. ನಾನು ಇವತ್ತು ನೆನೆಸ್ತೇನೆ, ತುಂಬ ವರ್ಷಗಳ ಹಿಂದೆ ಆದ ಒಂದು ಘಟನೆ ಅದು. ನಾನು ನೋಡುವಾಗ ಫ್ರಾನ್ಸಿಸ್ ಸೇವಿಯರ್ ಒಂದು ಬರವಣಿಗೆ ಅದೇನಿತ್ತು ಅಂದರೆ, 20 ಲಕ್ಷ ಎಷ್ಟೋ ಲಕ್ಷ ಆತ್ಮಗಳನ್ನು ಗೆದ್ದ ಮಹಾನ್ ವ್ಯಕ್ತಿ. ಆ ಬರವಣಿಗೆ ನೋಡಿದ ಕೂಡಲೇ ನನ್ನ ಕಣ್ಣಲ್ಲಿ ನೀರು ತುಂಬಿ ನಾನು ಹೇಳಿದೆ, ದೇವರೇ 20 ಲಕ್ಷ ಆತ್ಮಗಳನ್ನು ಗೆದ್ದು ಇಡೀ ಒಂದು ಸ್ಟೇಟನ್ನು ನಿನಗೆ ಬಳುವಳಿಯಾಗಿ ಕೊಟ್ಟು ಇವತ್ತು ಶರೀರ ಕೆಡದೆ ಇಲ್ಲಿದೆ. ಇಂಥ ಮಹಾನ್ ವ್ಯಕ್ತಿಯ ದರ್ಶನಕ್ಕೆ ನಾನು ಬಂದಿರುವಾಗ ನನ್ನನ್ನು ಹೀಗೆ ಮಾಡು ಸ್ವಾಮಿ, ಇಂಥ ಅಭಿಷೇಕ ನನಗೂ ಬೇಕು, ಇಷ್ಟು ಲಕ್ಷ ಆತ್ಮಗಳನ್ನು ನಾನು ಕೂಡ ಗಳಿಸಬೇಕು, ನನಗೆ ಆ ವರಪ್ರಸಾದ ಕೊಡ ಅಂತೇಳಿ ನಾನು ಪ್ರಾರ್ಥಿಸಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮಗೂ ಆ ಹೆಬ್ಬಯಕೆ ಉಂಟ. ಏನು ಹೆಬ್ಬಯಕೆ? ದೇವರೇ, ನನಗೂ ನಿನ್ನ ಕೃಪೆ ಬೇಕು, ನನಗೂ ನಿನ್ನ ಅಭಿಷೇಕ ಬೇಕು, ಅಭಿಷೇಕಕ್ಕೆ ಬೆಲೆ ಕೊಡಬೇಕು, ಬೆಲೆ. ಹಾಗಾಗಿ ನಾವು ಯಾರನ್ನು ಪ್ರೀತಿ ಮಾಡ್ತೇವೆ ಅವರಿಂದಲೇ ದುಃಖ ಆಗ್ತದೆ, ಅವರಿಂದಲೇ ವ್ಯಸನ ಆಗ್ತದೆ, ಅವರಿಂದಲೇ ಬೇಕಾದಷ್ಟು ಸಮಸ್ಯೆಗಳು ಬರ್ತದೆ. ಇವ್ರಿಗೆ ಸಾಕಪ್ಪ ಇವ್ರದು ಅಂತೇಳಿ ನಮ್ಗೆ ಅನ್ಸುತ್ತೆ. ಅದನ್ನ ಅನುಸರಿಸಿಬಿಟ್ರೆ ಅಭಿಷೇಕ ಹೋಯ್ತು, ಬೆಳೆಯಕ್ಕಾಗಲ್ಲ, ಆತ್ಮಿಕವಾಗಿ ಬೆಳೆಯಕ್ಕಾಗಲ್ಲ. ಆದ್ದರಿಂದಲೇ ಜೋಸೆಫ್ ಆ ತೀರ್ಮಾನಕ್ಕೆ ಬರಲಿಲ್ಲ. ತನ್ನ ಜೀವನದಲ್ಲಿ ಅಷ್ಟೂ ಸಂಭವಿಸಿದ್ರು ಸಹೋದರರ ಮೇಲಿನ ಪ್ರೀತಿ ಆತನಿಗೆ ಕಡಿಮೆ ಆಗಲಿಲ್ಲ. ಅದನ್ನು ಲೆಕ್ಕಕ್ಕೆ ತಗೊಳ್ಳಲಿಲ್ಲ ಜೋಸೆಫ್. ಸೆರೆಮನೆಗೆ ಹೋಗಬೇಕಾಗಿ ಬಂತು. ಎಲ್ಲ ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದ ಕಾರಣ 20 ಬೆಳ್ಳಿಕಾಸಿಗೆ ಅವನನ್ನು ಹೊಟ್ಟೆ ಕಿಚ್ಚಿಂದ ಮಾರಿಬಿಟ್ರು. ಜೋಸೆಫ್ ಪೋಟಿಫರನ ಮನೆಯಲ್ಲಿ ಕಾಲಿಟ್ಟ ಕೂಡಲೇ ದೇವರ ವಾಕ್ಯ ಹೇಳ್ತದೆ, ಪೋಟಿಫರನ ಮನೆ ಆಶೀರ್ವಾದಗಳಿಂದ ತುಂಬಿ ಹೋಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ದೈವ ಮಕ್ಕಳೇ, ನನ್ನ ಮತ್ತು ನಿಮ್ಮ ಬದುಕಿನಲ್ಲಿ ದಯವಿಟ್ಟು ಗಮನಿಸಿ, ಆತ್ಮೀಕವಾದ ಕೃಪೆ ನಮ್ಮ ಕಣ್ಣಿಗೆ ಕಾಣಲ್ಲ.
ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಯಾವಾಗ ದೇವರ ಪ್ರೀತಿಗೆ ನಾವು ಬೆಲೆ ಕೊಟ್ಟು ನಮ್ಮ ಜೀವನದಲ್ಲಿ ದುಃಖ ಕೊಟ್ಟ, ವೇದನೆ ಕೊಟ್ಟ, ವ್ಯಸನ ಕೊಟ್ಟ ಎಲ್ಲ ವ್ಯಕ್ತಿಗಳನ್ನ ಹೃದಯದಲ್ಲಿ ಶೇಖರಿಸಿ ಅವರಿಗಾಗಿ ಪ್ರಾರ್ಥಿಸಿ ಅವರನ್ನು ಪ್ರೀತಿ ಮಾಡಿ ಮುಂದೆ ಹೋಗ್ತೇವೆ, ಅಭಿಷೇಕ ಸಿಗತ್ತೆ. ಅಭಿಷೇಕ ನಮ್ಮ ಕಣ್ಣಿಗೆ ಕಾಣೋಲ್ಲ, ಆದರೆ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನೀವೆಲ್ಲೋ ಒಂದು ಕಡೆ ಕಾಲಿಟ್ರಿ, ನೀವು ಕೆಲಸ ಮಾಡೋ ಕಂಪನಿ ಅಲ್ಲಿವರೆಗೂ ಲಾಸ್. ಯಾವತ್ತು ನೀವು ಕೆಲಸಕ್ಕೆ ಜಾಯಿನ್ ಆದ್ರಿ, 1 ತಿಂಗಳಾಗುವಾಗ ಕಂಪನಿ ಹಿಸ್ಟ್ರಿ ಬದಲಾವಣೆ ಆಯಿತು, ಆ ಕಂಪನಿ ಆಶೀರ್ವದಿಸಲ್ಪಟ್ಟಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದು ದೇವರ ಮಕ್ಕಳ ಆಶೀರ್ವಾದವಿಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಜೋಸೆಫನ ಜೀವನದಲ್ಲಿ ಯಾವುದದು ಆದಾಯ. ಹಾಗಾಗಿ ಯೇಸು ಕ್ರಿಸ್ತರನ್ನ ಹೊತ್ತುಕೊಂಡು ಯಾವಾಗ ನಾವು ಹೆಜ್ಜೆ ಹಾಕ್ತೇವೆ, ಪೈಶಾಚಿಕ ಶಕ್ತಿಗಳನ್ನು ಮುರಿಯುವುದಕ್ಕಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಪ್ರತ್ಯಕ್ಷರಾದರು. ತನ್ನ ಶಿಲುಬೆಯ ತ್ಯಾಗದಿಂದಲೂ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದರಿಂದಲೂ ಪೈಶಾಚಿಕ ಶಕ್ತಿಗಳನ್ನು ಯೇಸು ಜಯಿಸಿದರು. ಹಾಗಾಗಿ ಲೋಕದಲ್ಲಿ ನಾವು ಸಹ ದೇವರೊಟ್ಟಿಗೆ ಐಕ್ಯಗೊಂಡ ಇಂತಹ ಕಾರ್ಯಗಳಲ್ಲಿ ಹಾದು ಹೋಗುವಾಗ ಅವುಗಳನ್ನು ತಾಳ್ಮೆಯಿಂದ ಸ್ವೀಕರಿಸಿ ದೇವರಲ್ಲಿ ಪ್ರೀತಿಯನ್ನಿಟ್ಟು ವಿಶ್ವಾಸವನ್ನಿಟ್ಟು ಹೆಜ್ಜೆ ಹಾಕುವಾಗ ಯೇಸು ಪ್ರಭು ನಮ್ಮೊಡನೆ ಇದ್ದಾರೆ. ಆದರೆ ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ನಮ್ಗನ್ಸದಾಗಲೇ ಬ್ರದರ್ ಹೇಳ್ತಾ ಇದ್ರು, ಮರಳುಗಾಡು ಯಾರಿಲ್ಲ, ಹೆಂಡತಿ ಇಲ್ಲ, ಮಗು ಇಲ್ಲ, ಒಬ್ಬರು ಇಲ್ಲ. ಆದರೆ ಆ ಒಂದು ನಿರ್ಜನವಾದ ಪರಿಸ್ಥಿತಿಯಲ್ಲಿ ದೇವರು ಮಾತ್ರ ನನ್ನ ಜೊತೆಗಿದ್ದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸತ್ಯ ಪ್ರಿಯರೇ, ಏರ್ಪೋರ್ಟ್ ಬಂದಾಗುವಾಗ ಮೇಲುಗಡೆ ಬಾಂಬ್ಗಳು ಹೋಗೋದು ಕಾಣತ್ತೆ, ಶಬ್ದ ಕೇಳತ್ತೆ, ಅಲ್ಲಿ ಪುಡಿ ಪುಡಿ ಆಗೋದು ಕಣ್ಣು ಮುಂದೆ ನೋಡ್ತಾ ಇದ್ದೇವೆ. ಹೆಂಗಿರ್ತದೆ ಸೀನ್. ಫೋನಲ್ಲಿ ನಾವು ರಾತ್ರಿ ಮಾತಾಡ್ತಾ ಇದ್ವಿ, ಹೇಗಿದ್ದೀರಾ, ಏನಾಗ್ತಾ ಇದೆ ನಾನು ವಿಚಾರಿಸ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಹಿಂಗೆಲ್ಲ ನಡೀತಾ ಇದೆ ಅಂತೇಳಿ. ಅನೇಕ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಹಿಂಗೆಲ್ಲ ನಡೀತಾ ಇದೆ ಅಂತೇಳಿ. ಆ ಸಮಯದಲ್ಲಿ ದೇವರನ್ನು ಆಶ್ರಯಿಸಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ದರಿಂದ ನೋಡಿ, ಯಾವ ತಂಟೆ ತಕರಾರುಗಳಿಲ್ಲದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಅಂತಹ ಪರಿಸ್ಥಿತಿಯಲ್ಲಿ ದೇವರು ಕಾಪಾಡಿ ಸುರಕ್ಷಿತವಾಗಿ ಈ ದಿನ ದೇವರ ಮಹಿಮೆಯನ್ನು ಹಾಡುವುದಕ್ಕೆ ದೇವರಿಗೆ ನಿಲ್ಲಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಇದು ದೇವರ ಕೃಪೆ. ಇದಕ್ಕಾಗಿ ನಾವು ಆಸೆ ಪಡುವಂಥದ್ದು, ಇದಕ್ಕಾಗಿ ತವಕ ಪಡುವಂಥದ್ದು ಇದಾಗಿದೆ. ಯೇಸುವನ್ನು ಹೊತ್ತುಕೊಳ್ಳುವ ವಿಧಾನ. ಹಾಗೆ ಯೇಸುವನ್ನು ಹೊತ್ತುಕೊಂಡವರು ಯಾವ ಜಾಗದಲ್ಲಿ ಹೆಜ್ಜೆ ಇಡಿ ಬೈಬಲ್ ಕಲಿಸ್ತದೆ. ಫಿಲಿಪ್ಪಿ 2:10-11 ದೇವರ ವಾಕ್ಯ ಹೇಳುತ್ತದೆ, ಸ್ವರ್ಗದಲ್ಲಿ, ಭೂಮಿಯಲ್ಲಿ, ಪಾತಾಳದಲ್ಲಿ ಇರುವ ಪ್ರತಿಯೊಂದು ಶಕ್ತಿಯು ಯೇಸು ನಾಮದ ಮುಂದೆ ನಮಸ್ಕರಿಸಿ ಯೇಸುವೇ ಪ್ರಭು ಎಂದು ದೇವರನ್ನು ಆರಾಧಿಸುತ್ತದೆ. ಹಾಗೆ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವ ಪ್ರತಿಯೊಂದು ಶಕ್ತಿಯು ಯೇಸುವೇ ಪ್ರಭು, ಯೇಸುವೇ ದೇವರೆಂದು ಆರಾಧನೆ ಮಾಡುವಾಗ ಆ ದೇವರು ನಮ್ಮೊಡನೆ ಇರುವುದಾದರೆ ನಾವು ಹೆಜ್ಜೆ ಇಡುವ ಸ್ಥಳ, ಯಾವುದು ಸ್ಥಳವಾಗಲಿ, ಯಾವುದು ಪೈಶಾಚಿಕ ಅವಸ್ಥೆಯಲ್ಲಿ ತುಂಬಿರುವ ಅವಸ್ಥೆ ಆಗಲಿ, ಎಂಥದ್ದು ಪರಿಸ್ಥಿತಿ ಆಗಲಿ, ದೇವರ ಮಕ್ಕಳೆನ್ನುವ ಹೆಸರಿನಲ್ಲಿ, ಯೇಸುವಿನ ಮಕ್ಕಳೆನ್ನುವ ಹೆಸರಿನಲ್ಲಿ ನಾವಲ್ಲಿ ಕಾಲಿಟ್ರೆ ಅಲ್ಲಿನ ಪರಿಸ್ಥಿತಿಗಳು ಬದಲಾವಣೆಯಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದೀರಿ ನನಗೆ ತಿಳಿಯದು. ನಾನು ಈ ಮಂದಿರಕ್ಕೆ ಬರುವಾಗ, ನನಗೆ ಆಮಂತ್ರಣ ಸಿಗುವಾಗ, ಜೋಸೆಫ್ ಬ್ರದರ್ ನನಗೆ ಕರೆಯುವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರೇ ನಾನು ಏನು ದೇವರ ವಾಕ್ಯವನ್ನು ಹೇಳುವುದು ಅಂಥೇಳಿ ನಾನು ಯೋಚನೆ ಮಾಡುವಾಗ ಯೇಸುಪ್ರಭು ನನಗೆ ಕೊಟ್ಟ ವಾಕ್ಯ ಇದು, ಪಿಶಾಚಿಯ ಕಾರ್ಯಗಳನ್ನು ವಿನಾಶಗೊಳಿಸಲೆಂದೇ ದೇವರ ಪುತ್ರ ಈ ಧರೆಯಲ್ಲಿ ಕಾಣಿಸಿಕೊಂಡದ್ದು. ಈ ವಿಷಯದಲ್ಲಿ ನಿಮ್ಮೊಡನೆ ಪ್ರಬೋಧನೆ ಮಾಡಲಿಕ್ಕಾಗಿ. ಆದ್ದರಿಂದ ಪ್ರಿಯರೇ, ಸುಮಾರು ಸವಾಲುಗಳಿದೆ ನಿಮ್ಮ ಜೀವನದಲ್ಲಿ, ಸವಾಲುಗಳಿಲ್ಲದೆ ಇಲ್ಲ. ನಿಮ್ಮ ಹೃದಯದಲ್ಲಿ ತುಂಬ ದುಃಖಗಳಿದೆ. ಅದು ಕುಟುಂಬದ ಸಮಸ್ಯೆ ಆಗಿರ್ಬೋದು, ಅದು ಕೆಲಸದ ಸಮಸ್ಯೆ ಆಗಿರ್ಬೋದು, ಅದು ಸಾಲದ ಸಮಸ್ಯೆ ಆಗಿರ್ಬೋದು, ಅಥವಾ ಮಕ್ಕಳ ಸಮಸ್ಯೆ ಆಗಿರ್ಬೋದು, ಅಥವಾ ರೋಗದ ಸಮಸ್ಯೆ ಆಗಿರ್ಬೋದು. ಯಾವ ಸಮಸ್ಯೆ ಇರಲಿ,
ಯೇಸು ಪ್ರಭು ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ದರಿಂದ ಆ ಯೇಸು ಪ್ರಭು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವುದಾದರೆ, ಆ ಯೇಸು ಪ್ರಭುವಿನ ಜೊತೆಯಲ್ಲಿ ನಾವು ಹೆಜ್ಜೆ ಹಾಕುವುದಾದರೆ ನಿಶ್ಚಯವಾಗಿ ನಮ್ಮ ಎಲ್ಲ ಸವಾಲುಗಳನ್ನು ದೇವರು ಪರಿಹರಿಸುತ್ತಾರೆ, ನಮಗೆ ಸಂತೋಷವನ್ನು ಕೊಡುತ್ತಾರೆ. ಮಾತ್ರವಲ್ಲ, ಅನೇಕರನ್ನು ದೇವರ ಬಳಿಗೆ ಕರೆತರುವ ದೇವರ ರಾಯಭಾರಿಗಳಾಗಿ ನಾವು ಮಾರ್ಪಡುತ್ತೇವೆ. ಹಂಗಾಗಬೇಕು, ಹಾಗೆ ಆಗಬೇಕು ನಮ್ಮ ಜೀವನದಲ್ಲಿ. ಅದರಿಂದ ಪ್ರಿಯರೇ, ಬಹಳ ಪ್ರಮುಖವಾದ ವಿಚಾರ. ಈಗಷ್ಟೇ ನಾವು ಕನ್ನಡದಲ್ಲಿ ಈ ಒಂದು ಶುಶ್ರೂಷೆಯನ್ನು ಆರಂಭಿಸಿದ್ದೇವೆ. ಮುಂದಿನ ಸಮಯ ಜೋಸೆಫ್ ಬ್ರದರ್ ನಿಮ್ಮ ಹತ್ರ ಮಾತನಾಡ್ತಾರೆ. ಪ್ರತಿ ತಿಂಗಳು ಈ ಶುಶ್ರೂಷೆಯನ್ನು ಮುಂದುವರಿಸಲಿಕ್ಕೆ ನಾವು ದೇವರ ಒಟ್ಟಿಗೆ ಸಮಾಲೋಚನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವು ಪ್ರೇಷಿತರು. ಕೊನೆಯದಾಗಿ ನೀವು ನಮಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು, ಯಾನೇಕಾಗಿ ಪ್ರಾರ್ಥಿಸಬೇಕು. ತುಂಬ ಕೆಲಸ ಇದೆ ಈ ಪ್ರದೇಶದಲ್ಲಿ. ಪೈಶಾಚಿಕ ಬಂಧನಗಳ ಬಿಡುಗಡೆ ಆಗಬೇಕು, ಆತ್ಮಗಳು ರಕ್ಷಣೆ ಆಗಬೇಕು, ನಿಜವಾಗಿಯೂ ದೇವರ ಮಕ್ಕಳಾಗಿ ರೂಪಾಂತರಗೊಂಡು ದೇವರನ್ನು ಅರಿಯದೇ ಇರುವ ಸಕಲ ಜನರು ಈ ಆಲಯಕ್ಕೆ ಬಂದು ಪ್ರಭುವಿನ ಮಾರ್ಗದಲ್ಲಿ ನಡೆದು ಜೀವೋದ್ಧಾರವನ್ನು ಪಡೆಯಬೇಕು. ಅದಕ್ಕಾಗಿ ಈ ಆಲಯಕ್ಕಾಗಿಯೂ ಮತ್ತು ಇಲ್ಲಿ ಶುಶ್ರೂಷೆ ಮಾಡುವ ಎಲ್ಲರಿಗಾಗಿಯೂ ನಿಮ್ಮ ಪ್ರಾರ್ಥನೆ ಅಗತ್ಯ ಉಂಟು. ತಪ್ಪದೆ ಪ್ರತಿನಿತ್ಯವೂ ಒಂದ್ಸಲಾದರೂ ಈ ಆಲಯವನ್ನು ಮತ್ತು ನಮ್ಮನ್ನು ಜ್ಞಾಪಕ ಮಾಡಿಕೊಳ್ಳಿ. ಎರಡನೇದಾಗಿ ಪ್ರೇಷಿತ ಕಾರ್ಯ. ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ನೆರೆಹೊರೆಯವರಿಗೂ ಎಲ್ಲರನ್ನ ಇಲ್ಲಿ ಧ್ಯಾನಕ್ಕಾಗಿ ನೀವು ಕರೆತರಬೇಕು. ಪ್ರತಿನಿತ್ಯ ನಿಮ್ಮ ಪ್ರಾರ್ಥನೆ ಶುಶ್ರೂಷೆ ಮಾಡುವವರಿಗಾಗಿ, ಶುಶ್ರೂಷೆಯಲ್ಲಿ ಅದ್ಭುತಗಳು ನಡೆಯುವುದಕ್ಕಾಗಿ, ದೇವರಾತ್ಮರು ಪ್ರಚಂಡವಾಗಿ ಕಾರ್ಯ ಮಾಡುವುದಕ್ಕಾಗಿ ಈ ಏರಿಯಾದಲ್ಲಿ ಬಲವಾದ ಅಭಿಷೇಕವನ್ನು ದೇವರು ಮಾಡಿ ಆತ್ಮಗಳನ್ನು ದೇವರು ರಕ್ಷಣೆ ಮಾಡಲಿಕ್ಕಾಗಿ ನಮ್ಮೆಲ್ಲರನ್ನ, ನಾವು ಒಂದೇ ಮನೆಯ ಸದಸ್ಯರು, ನೀವು ಮತ್ತೆ ನಾವು ಒಂದೇ ಮನೆಯ ಸದಸ್ಯರು. ಹಾಗಾಗಿ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ, ನೀವು ನಮಗಾಗಿ ಪ್ರಾರ್ಥಿಸಿ ಆತ್ಮಿಕತೆಯಲ್ಲಿ ನಾವು ಒಂದಾಗಿ ಮುಂದಿನ ದಿನಗಳಲ್ಲಿ ಪ್ರಚಂಡವಾದ ಒಂದು ಶುಶ್ರೂಷೆಯನ್ನು ದೇವರಿಗೆ ಆರಂಭಿಸುವಂತೆ ನೀವು ಪ್ರಾರ್ಥನೆ ಮಾಡಬೇಕು ಮತ್ತು ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಹಾಗೆ ಒಂದಾಗಿ ಸೇರಿ ನಾವು ದೈವರಾಜ್ಯವನ್ನು ಕಟ್ಟಲಿಕ್ಕಾಗಿ ಪ್ರಯಾಸ ಪಡುವುದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಲವಿನ ಸಹೋದರ ಸಹೋದರಿಯರೇ, ಹಾಗಾಗಿ ಇನ್ನು ಆರಾಧನೆ ಸಮಯ. ಹಾಗಾಗಿ ನಾವೀಗ ಆರಾಧನೆಯಲ್ಲಿ ಪ್ರವೇಶ ಮಾಡುತ್ತಾ ಇದ್ದೇವೆ. ಎದ್ದು ನಿಲ್ಲೋಣ. ಪ್ರತ್ಯೇಕವಾಗಿ ದಿನ ನೀವು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೀರಾ, ನಿಮ್ಮ ಉದ್ದೇಶಗಳು ಈಡೇರಬೇಕು, ನಿಮ್ಮ ಮನೆಯಲ್ಲಿ ಸಮಾಧಾನ ಉಂಟಾಗಬೇಕು, ನಿಮಗಿರುವ ಸಾಲದ ಹೊರೆಗಳು ಹೋಗಬೇಕು, ನಿಮಗೆ ಕೆಲಸ ಕಾರ್ಯಗಳು ಲಭಿಸಬೇಕು. ನೀವು ಆಸೆ ಪಡುವುದಕ್ಕಿಂತಲೂ